ಸಂಕ್ಷಿಪ್ತವಾಗಿ ಈ ಒಂದು ವೇದಿಕೆ ಮೇಲೆ ಮಂಡಿಸಿದ್ದಾರೆ. ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರು ಎರಡು ಉಭಯ ಸಮಿತಿಗಳ ಪರವಾಗಿ ಶ್ರೀ ಸುಧೀಂದ್ರಾಚಾರ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿವಸದ ಮುಂದಿನ ಮುಖ್ಯ ಪ್ರವಚನಕಾರರಾದಂತಹ ಶ್ರೀ ವಿದ್ವಾನ್ ಐಆರ್ ಆನಂದ ತೀರ್ಥಾಚಾರ್ಯರವರನ್ನ ಈ ಒಂದು ವೇದಿಕೆಗೆ ಮತ್ತೆ ಸ್ವಾಗತಿಸುತ್ತಾ, ತಮ್ಮ ಪ್ರವಚನ ಮಾಲಿಕೆಯಲ್ಲಿ ಅವರಿಗೆ ಕೊಟ್ಟಂತಹ ವಿಚಾರ ಕಾಠೋಪನಿಷತ್ ಖಂಡಾರ್ಥದ ಬಗ್ಗೆ ಅವರು ತಮ್ಮ ಪ್ರವಚನ ನೀಡಲಿದ್ದಾರೆ. ವಿದ್ವಾನ್ ಶ್ರೀ ಐಆರ್ ಆನಂದ ತೀರ್ಥಾಚಾರ್ಯರವರು ಮೂಲತಃ ಮೈಸೂರಿನ ನಿವಾಸಿಗಳು. ಪ್ರಸ್ತುತ ಅವರು ಚೆನ್ನೈ ನಗರದಲ್ಲಿ ಅಗರ್ವಾಲ್ ವಿದ್ಯಾಲಯದಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ತಮ್ಮ ಸುಧಾ ವ್ಯಾಸಂಗವನ್ನ ಮಂಗಳವನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ 1986ರಲ್ಲಿ ಮುಗಿಸಿರುತ್ತಾರೆ. ಕೇವಲ ಧರ್ಮ ಪ್ರಚಾರ ಹಾಗೂ ಮಧ್ವ ಸಿದ್ಧಾಂತದ ಒಂದು ವಿಷಯಗಳನ್ನು ಮಧ್ವ ಜನಾಂಗಕ್ಕೆ ತಿಳಿಸ್ತಾ ಬಂದಿದ್ದಾರೆ. ಉಭಯ ಎರಡು ಸಮಿತಿಗಳ ಪರವಾಗಿ ವಿದ್ವಾನ್ ಶ್ರೀ ಐಆರ್ ಆನಂದ ತೀರ್ಥಾಚಾರ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅವರು ತಮ್ಮ ಪ್ರವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಪೂಜ್ಯ ಫಲಿಮಾರು ಮಠದ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ರಾಘವೇಂದ್ರ ಸಪ್ತಾಹದ ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತಹ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ವಿದ್ವಾಂಸರಾಗಿರತಕ್ಕಂತಹ ಬಂದಿರತಕ್ಕಂತಹ ಎಲ್ಲ ವಿದ್ವಾಂಸರುಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಕಠೋಪನಿಷತ್ ಖಂಡಾರ್ಥ ಅನ್ನುವ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಗುರುಗಳ ಪಾದಂಗಳಲ್ಲಿ ಅರ್ಪಣೆ ಮಾಡಲಿದ್ದೇನೆ. ಮೊದಲನೇದಾಗಿ, ಉಪನಿಷತ್ತುಗಳಲ್ಲಿ 10 ಉಪನಿಷತ್ತುಗಳು ಎಂಬುದಾಗಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಈ ಉಪನಿಷತ್ತುಗಳು ಅನೇಕ ಉಪನಿಷತ್ತುಗಳಿದ್ದರೂ ಕೂಡ ಶ್ರೀಮದ್ ಆಚಾರ್ಯರು ಏನು ಅವತಾರ ಮಾಡಿ ಸರ್ವಜ್ಞಾಚಾರ್ಯರಾಗಿರತಕ್ಕಂತಹ ಅವರು ಸರ್ವಮೂಲ ಗ್ರಂಥಗಳ ಮೂಲಕವಾಗಿ ನಮಗೆ ವೇದದ ಮತ್ತು ಉಪನಿಷತ್ತಿನ ಸರಿಯಾದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಸ್ಥಾನತ್ರಯ ಅಂತ ಹೇಳತಕ್ಕಂತಹ ಗೀತಾ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಎಂಬುದಾಗಿ 3 ಪ್ರಸ್ಥಾನಗಳಿಗೂ, ಅಂದರೆ ಪ್ರಸ್ಥಾನತ್ರಯ ಅಂತ ಹೇಳತಕ್ಕಂತಹ
ಎಲ್ಲ ಒಂದು ಆ ಪ್ರಸ್ಥಾನಕ್ಕೆ ಭಾಷ್ಯವನ್ನು ಬರೆದವರು ಏಕೈಕ ಮತಾಚಾರ್ಯರು ಶ್ರೀಮದ್ ಆಚಾರ್ಯರು. ಇವತ್ತು ನಮಗೆ ಶ್ರೀಮದ್ ಆಚಾರ್ಯರ ಉಪನಿಷತ್ತಿನ ಭಾಷ್ಯ ಅನ್ನೋದು ಇಲ್ಲದೇ ಇದ್ದರೆ ನಮಗೆ ಸರಿಯಾದಂತಹ ಉಪನಿಷತ್ತಿನ ಅರ್ಥ ಅನ್ನೋದು ಖಂಡಿತವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಅಂತಹ ಉಪನಿಷತ್ತಿಗೆ ದಶ ಉಪನಿಷತ್ತುಗಳಿಗೂ ಕೂಡ ಶ್ರೀಮದ್ ಆಚಾರ್ಯರು ನಮಗೆ ಭಾಷ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಶ್ರೀಮದ್ ಆಚಾರ್ಯರ ಭಾಷ್ಯ ಅನ್ನೋದು ಸುಲಭವಾಗಿ ಇಲ್ಲ. ಅಂದರೆ ಪಂಡಿತರಿಗೂ ಕೂಡ ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂ ಚ ಪಂಡಿತೈ ಸುಲಭವಾಗಿರುವಂತೆ ಕಾಣುತ್ತದೆ. ಆದರೆ ಅದರಲ್ಲಿ ಅತಿ ಕಠಿಣವಾಗಿರತಕ್ಕಂತಹ ಅರ್ಥಗಳು ಕೂಡ ನಮಗೆ ಕಂಡುಬರುತ್ತಾ ಇದೆ. ಅಂದರೆ ಜ್ಞಾನಿಗಳಿಗೆ ಮಾತ್ರ ಅದು ಅರ್ಥ ಆಗತಕ್ಕಂಥದ್ದಾಗಿದೆ. ಅಂತಹ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಅನೇಕ ಮಹನೀಯರು ಇವತ್ತು ನಮಗೆ ಅವತಾರ ಮಾಡಿ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ಸರಿಯಾದಂತಹ ಏನು ಆಚಾರ್ಯರು ಅರ್ಥ ಕೊಟ್ಟಿದ್ದಾರೆ ಅದನ್ನು ಸುಲಭವಾದ ರೀತಿಯಲ್ಲಿ ಎಲ್ಲರೂ ಕೂಡ ಅರ್ಥವಾಗುವಂತೆ ಅವರು ಮಹನೀಯರು ನಮಗೆ ಮಹದ್ ಉಪಕಾರ ಮಾಡಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಯಾವ ಪ್ರಹ್ಲಾದರಾಜರ ಅಂಶಸಂಭೂತರಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅವತಾರ ಮಾಡಿ ಬರೀ ಬಂದಿರತಕ್ಕಂತಹ ಎಲ್ಲ ಸಜ್ಜನರಿಗೆ ಅಥವಾ ಯಾರ್ಯಾರಿಗೆ ಕಷ್ಟ ಇದೆಯೋ ಅವರಿಗೆ ದುಃಖಗಳನ್ನು ಮಾತ್ರ ಪರಿಹಾರ ಮಾಡತಕ್ಕಂಥವರಾಗಿಲ್ಲ. ಶ್ರೀಮದ್ ಆಚಾರ್ಯರ ಸೇವೆಯನ್ನು ಸರ್ವಮೂಲ ಗ್ರಂಥಗಳು ಅಂತ ಏನು ಮಾಡಿದ್ದಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಸುಲಭವಾಗಿ ಅರ್ಥವಾಗುವಂತೆ ಉಪನಿಷತ್ತುಗಳಿಗೆ ವಿಶೇಷವಾಗಿ ಖಂಡಾರ್ಥ ಎಂಬುದಾಗಿ 10 ಉಪನಿಷತ್ತುಗಳಿಗೂ ಕೂಡ ನಮಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಖಂಡಾರ್ಥವನ್ನು ಇಟ್ಟುಕೊಂಡೇ ನಾವು ಭಾಷ್ಯಾದಿಗಳನ್ನು ನೋಡಿದ್ದೇ ಆದರೆ ಖಂಡಿತವಾಗಿಯೂ ಶ್ರೀಮದ್ ಆಚಾರ್ಯರ ಭಾಷ್ಯದ ಅರ್ಥದ ಗಹನವಾದ ಗಾಂಭೀರ್ಯ ನಮಗೆ ಗೊತ್ತಾಗ್ತದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಖಂಡಾರ್ಥ ಇಲ್ಲದೇ ಇದ್ದರೆ ಅಂದರೆ ಮಕ್ಕಳಿಗೂ ಅರ್ಥವಾಗುವಂತೆ ವಿಶೇಷವಾಗಿ ಎಲ್ಲ ಒಂದು ಮಂತ್ರಗಳಿಗೂ ಕೂಡ ವ್ಯಾಕರಣ ವಿಶೇಷ ಮತ್ತು ಅನೇಕವಾದ ಸರಿಯಾದ ಸುಲಭವಾದ ರೀತಿಯಲ್ಲಿ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ 10 ಉಪನಿಷತ್ತುಗಳಲ್ಲಿ ಒಂದಾದಂತಹ ಕಾಠಕ ಉಪನಿಷತ್ತು ಅಥವಾ ಕಠೋಪನಿಷತ್ತು ಅಂತ ಹೇಳತಕ್ಕಂತಹ ಉಪನಿಷತ್ತೇನಿದೆ ಇದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ರಚಿಸಿದ್ದಾರೆ ಉಪನಿಷತ್ತಿಗೆ. ಇದಕ್ಕೆ ಖಂಡಾರ್ಥದಲ್ಲಿ ನೋಡುವಾಗ ನನಗೆ ಕೊಟ್ಟಿರತಕ್ಕಂತಹ ಸಮಯದಲ್ಲಿ ಅಂದರೆ ಇಡೀ ಆ ಕಠೋಪನಿಷತ್ತಿನಲ್ಲಿ ಒಟ್ಟು 2 ಅಧ್ಯಾಯಗಳು, ಒಂದೊಂದು ಅಧ್ಯಾಯಗಳಲ್ಲಿ 3 ವಲ್ಲಿಗಳು. ಮೊದಲನೇ ಅಧ್ಯಾಯದಲ್ಲಿ 3 ವಲ್ಲಿ, ಎರಡನೇ ಅಧ್ಯಾಯದಲ್ಲಿ 3 ವಲ್ಲಿ. ಒಟ್ಟು ನೋಡಿದಾಗ ನಮಗೆ 2 ಅಧ್ಯಾಯ ಸೇರಿ 117 ಮಂತ್ರಗಳಿಂದ ಕೂಡಿರತಕ್ಕಂಥದ್ದು ಈ ಕಠೋಪನಿಷತ್ತು. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಉಪನಿಷತ್ತು. ಈ ಉಪನಿಷತ್ತಿನ ಸಾರಾಂಶವನ್ನು ನೋಡಿ ಒಂದೆರಡು ಮಾತುಗಳನ್ನು ಅಲ್ಲಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ತಿಳಿಸಿದ ವಿಷಯವನ್ನು ಯಥಾಮತಿ ಗುರುಗಳ ಪಾದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಠೋಪನಿಷತ್ತು ಅಂತ ನೋಡಿದಾಗ ಯಾವುದೇ ಒಂದು ಉಪನಿಷತ್ತಿನ ಅಧ್ಯಯನ ಮಾಡುವಾಗ ಅದರ ಅರ್ಥವನ್ನು ನೋಡುವಾಗ ಋಷಿ ಛಂದಸ್ಸು ದೇವತೆಯ ಪರಿಜ್ಞಾನ ಇಲ್ಲದೆ ನಾವು ಆ ಉಪನಿಷತ್ತನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ಮಂತ್ರವನ್ನು ನಾವಿವತ್ತು ಸಾಮಾನ್ಯವಾಗಿ ಇದು ನಮ್ಮಲ್ಲಿ ಗಾಯತ್ರಿ ಮಾಡುತ್ತೇವೆ. ಗಾಯತ್ರಿ ಮಂತ್ರವನ್ನು ಮಾಡಿದಾಗ ಋಷಿ ಛಂದಸ್ಸಿನ ವಿಶ್ವಾಮಿತ್ರ ಋಷಿ ದೈವಿ ಗಾಯತ್ರಿ ಛಂದಃ ಸವಿತಾ ದೇವತಾ ಎಂಬುದಾಗಿ ಆ ಋಷಿ ಛಂದಸ್ಸು ಮತ್ತು ದೇವತೆಯ ಪರಿಜ್ಞಾನದ ಜೊತೆಗೆ ಆ ಮಂತ್ರದ ಉಚ್ಚಾರಣೆಯನ್ನು ಜಪವನ್ನು ಮಾಡಲೇಬೇಕು. ಯಾವುದೇ ಮಂತ್ರವನ್ನು ತೆಗೆದುಕೊಂಡರೂ ಋಷಿ ಛಂದಸ್ಸು ದೇವತೆಯ ಪರಿಜ್ಞಾನ ಇಲ್ಲದೆ ನಾವು ಅಧ್ಯಯನ ಮಾಡಿದ್ದೇ ಆದರೆ ಅದು ನಿಷ್ಫಲವಾಗ್ತದೆ ಎಂಬುದಾಗಿ. ಆದ್ದರಿಂದ ಈ ಉಪನಿಷತ್ತಿಗೆ ಋಷಿ ಯಾರು ಅಂತ ಹೇಳಿದರೆ ಯಮದೇವರು ಋಷಿಯಾಗಿದ್ದಾರೆ. ಛಂದಸ್ಸು ಯಾವುದು? ಅನುಷ್ಠುವಾದಿ ಛಂದಸ್ಸುಗಳು ಈ ಉಪನಿಷತ್ತಿಗೆ ಛಂದಸ್ಸು. ದೇವತೆ ಯಾರು ಅಂತ ಹೇಳಿದರೆ ವಾಮನ ರೂಪಿಯಾದ ಭಗವಂತನೇ ಇದಕ್ಕೆ ದೇವತೆ ಎಂಬುದಾಗಿ ತಿಳಿಸಿದ್ದಾರೆ. ಇದು ಎಲ್ಲಿದೆ ಉಪನಿಷತ್ತಲ್ಲಿ ನಮಗೆ ಎಲ್ಲಿ ಕಂಡು ಬರ್ತಾ ಇಲ್ಲ. ಆಚಾರ್ಯರು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ ಮಧ್ಯೆ ವಾಮನ ಮಾಸೀನಂ ಎಂಬುದಾಗಿ ವಾಮನ ರೂಪಿಯಾದ ಹೃತ್ಕಮಲ ಮಧ್ಯದಲ್ಲಿ ವಾಸ ಮಾಡತಕ್ಕಂತಹ ವಾಮನ ರೂಪಿಯಾದ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಋಷಿ ಛಂದಸ್ಸು ದೇವತೆ ಅಂತ ಹೇಳಿದಾಗ ಈ ಉಪನಿಷತ್ತಿಗೆ ಯಮದೇವರು ಋಷಿ, ಅನುಷ್ಠುವಾದಿ ಛಂದಸ್ಸುಗಳು
ಮತ್ತೆ ಇದಕ್ಕೆ ವಿಶೇಷವಾಗಿ ವಾಮನ ರೂಪಿಯಾದ ಭಗವಂತ ಪ್ರತಿಪಾದ್ಯ ದೇವತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಈ ಉಪನಿಷತ್ತಿನ ಪ್ರಾರಂಭ ಹೇಗಾಯಿತು, ಹೇಗೆ ಬಂತು ಅಂತ ಹೇಳಿದಾಗ, ಈ ಉದ್ದಾಲಕ ಅನ್ನತಕ್ಕಂತಹ ಋಷಿಗಳು ಅವರು ಸರ್ವಸ್ವವನ್ನ ದಾನ ಮಾಡ್ತಾ ಇದ್ದಾರೆ. ಒಂದು ಯಾಗವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ದಾನ ಮಾಡ್ತಾ ಇದ್ದಾರೆ. ಎಲ್ಲ ದಾನ ಕೊಡ್ತಾ ಇರುವಾಗ ಅವರಿಗೆ ಒಬ್ಬ ಉದ್ದಾಲಕ ಋಷಿಗಳಿಗೆ ಮಗ ನಚಿಕೇತ ಎಂಬುದಾಗಿ, ತಂದೆ ಯಜ್ಞ ಮಾಡ್ತಾ ಇರುವಾಗ ಮಗನಾದವನು ತಂದೆ ಮಾಡತಕ್ಕಂತಹ ಕ್ರಿಯೆ, ಆ ಸತ್ಕರ್ಮವನ್ನು ನೋಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಕೂಡ ತಂದೆಯವರು ಏನಾದರೂ ಮನೆಯಲ್ಲಿ ಸತ್ಕರ್ಮವನ್ನು ಮಾಡಿದಾಗ ಮಕ್ಕಳು ನೋಡುವಂತೆ ಅದನ್ನು ಮಾಡಿಸಿಕೊಟ್ಟಾಗ, ತೋರಿಸಿಕೊಟ್ಟಾಗ ಮಕ್ಕಳು ಅದು ಮುಂದೆ ಅದನ್ನು ಆ ಧರ್ಮದ ಒಂದು ಸಂಪ್ರದಾಯ ಅನ್ನೋದು ಮುಂದೆ ಬರ್ತದೆ. ನೋಡದೇ ಇದ್ದರೆ ನೀವು ಮಗ ಎಲ್ಲೋ ಹೋಗಿದ್ದಾಗ ನಾವು ಪಾಟಿಗೆ ನಾವು ದೊಡ್ಡವರು ಮನೆಯಲ್ಲಿ ಏನಾದರೂ ಸತ್ಕರ್ಮ ಮಾಡಿದರೆ ಮಕ್ಕಳಿಗೆ ಧರ್ಮದ ಒಂದು ಪರಿಚಯ ಅನ್ನೋದೇ ಆಗೋದಿಲ್ಲ. ಹಾಗೆ ಆ ಉದ್ದಾಲಕ ಋಷಿಗಳು ಯಜ್ಞವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಚಿಕೇತ ಆ ಯಜ್ಞವನ್ನು ದಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ತಂದೆಯಾದವರು ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ದಾನ ಕೊಡಬೇಕು, ಬಡಕಲಾದಂತಹ ದನಗಳು ಅಂತ ಏನೇನು ಮನೆಯಲ್ಲಿತ್ತೋ ಆ ದನಗಳಂದು ಕೂಡ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ರಂತೆ. ಅಂದರೆ ಸಾಮಾನ್ಯ ಮನೆಯಲ್ಲಿಯೂ ಕೂಡ ನಮಗೆ ದಾನ ಮಾಡುವಾಗ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ನಾವು ದೇಶಕಾಲ ಪಾತ್ರವನ್ನು ಅರಿತು ನಾವು ಅವರಿಗೆ ದಾನ ಕೊಟ್ಟರೆ ಅವರಿಂದ ನಮಗೇನಾದರೂ ಉಪಕಾರ ಆದೀತು ಎಂಬ ಭಾವನೆಯಿಂದ ಕೊಡಬಾರದು. ದಾತವ್ಯಂ, ಶ್ರದ್ಧೆಯಿಂದ ದಾನವನ್ನು ಮಾಡಬೇಕು, ಭಗವಂತನ ಅನುಗ್ರಹ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ದಾನ ಮಾಡಿದಾಗ ಅನುಪಕಾರಿಣೆ, ಅವರು ಒಳ್ಳೆ ಸತ್ಪಾತ್ರರಾಗಿದ್ದರೆ. ಅಂದರೆ ಈಗ ಸಾಮಾನ್ಯ ಏನಾಗುತ್ತದೆ, ಮನೆಯಲ್ಲಿ ಏನಾದರೂ ಕರ್ಮವನ್ನು ಮಾಡಿದಾಗ ನಮ್ಮಲ್ಲಿ ಈ ಕಡೆ ಜಾಸ್ತಿ ಅದು, ಮನೆಯಲ್ಲಿ ಏನಾದರೂ ಮಾಡಿದರೆ ಅಳೆಯಂದರಿಗೆ ಕೊಡಬೇಕು. ಅಳೆಯ ಅನ್ನೋನು ಶ್ರೇಷ್ಠವಾದ ಬ್ರಾಹ್ಮಣನೇ. ಆದರೂ ಅಳೆಯ ಯಾರು ಚಿಕ್ಕಪ್ಪಂದರು ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಸರಿ ಬಂದಿದ್ದಾರೆ, ಎಲ್ಲರಿಗೂ ಒಂದೊಂದು ದಾನ ತೆಗೆದುಕೊಳ್ಳಿ ಅಂತ ಹೇಳಿ ಸುಮ್ಮನೆ ಅವರಿಗೆ ಕೈಯಲ್ಲಿ ಕೊಡೋದು ಹಾಗಲ್ಲ. ಯಾರಿಗೆ ದಾನವನ್ನು ಸ್ವೀಕಾರ ಮಾಡತಕ್ಕಂತಹ ಯೋಗ್ಯತೆ ಅಧಿಕಾರಿಗಳು ಇದ್ದಾರೋ ಅವರಿಗೆ ಕೊಟ್ಟಾಗ ಆ ದಾನದ ಸಫಲತೆ ಅನ್ನೋದು ಬರ್ತಾ ಇತ್ತು. ಹಾಗೆ ಮನೆಯಲ್ಲಿ ಬಿಡದೇ ಇರೋ ಏನಾದರೂ ನಾವು ಯಾರಾದರೂ ಹೋಗಿರ್ತೇವೆ, ನಮ್ಮ ಚಪ್ಪಲಿ ಕಳೆದು ಹೋಗ್ತದೆ, ಕೃಷ್ಣಾರ್ಪಣ ಅಂತ ಹೇಳೋದು. ಅದು ಕೃಷ್ಣಾರ್ಪಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಂದರೆ ನಮಗೆ ಯಾವ ವಸ್ತು ಏನಾದರೂ ಕಳೆದು ಹೋಯಿತು ಅಂತ ಹೇಳಿದ್ರೆ ಅದು ದೇವರಿಗೆ ಅರ್ಪಣೆ ಹೇಗಾಗ್ತದೆ, ಅದು ಹೋಯಿತು ಅಷ್ಟೇ. ಹಾಗಲ್ಲ, ನಾವು ಇದು ದೀಯತೆ ನಮಮ ಅಂತ ಹೇಳಿದಾಗ ಕೊಟ್ಟಾಗ ಅದು ದಾನ ಆಗ್ತದೆ. ಹಾಗೆ ಈ ಬಡಕಲಾದಂತಹ ದನಗಳನ್ನು ಕೊಟ್ಟಾಗ ಅದು ಉಪನಿಷತ್ತು ಹೇಳ್ತದೆ, ದುಗ್ಧದೋಹಾ ಪೀತೋದಕಾ ಜಗ್ಧತೃಣಾ ದುಗ್ಧದೋಹ ನಿರೀಂದ್ರಿಯಾ. ಪೀತೋದಕ ನೀರು ಕುಡಿದಾಯಿತು, ಇನ್ನು ಕುಡಿಲಿಕ್ಕೆ ಏನು ಸಾಧ್ಯವೇ ಇಲ್ಲ ಅಂತಹ ದನ. ಹುಲ್ಲು ತಿಂದು ಸಾಕಾಗಿದೆ, ಅದು ಇನ್ನು ಹುಲ್ಲು ಒಂದು ಕಡ್ಡಿ ಹುಲ್ಲನ್ನು ಕೂಡ ಬಾಯಿಗೆ ಹಾಕೊಂಡು ಜಗಲಿಕ್ಕೆ ಸಾಧ್ಯ ಇಲ್ಲ. ಏನು ಹಾಲು ಕರೆದಾಯಿತು, ಇನ್ನು ಕರೀಲಿಕ್ಕೆ ಏನೂ ಇಲ್ಲ ಅದರಲ್ಲಿ. ನಿರೀಂದ್ರಿಯಾ, ಇಂದ್ರಿಯಗಳೆಲ್ಲ ಹಾಳಾಗಿದೆ. ಹೀಗಿರತಕ್ಕಂತಹ ಒಂದು ಬಡಕಲಾದ ದನವನ್ನು ಆ ಉದ್ದಾಲಕ ಕೊಡತಕ್ಕಂತಹ ಈ ಒಂದು ದೃಶ್ಯವನ್ನು ನೋಡಿ ನಚಿಕೇತನಿಗೆ ಸ್ವಲ್ಪ ಒಂದು ಶ್ರದ್ಧೆ ಜಾಸ್ತಿ ಅವನಿಗೆ. ಅದನ್ನೇ ಈ ಉಪನಿಷತ್ತು ಹೇಳ್ತದೆ. ಯಾವಾಗ ಇದು ಉಪನಿಷತ್ತು ಹೇಳಬೇಕು ಅಂತ ಹೇಳಿದ್ರೆ, ನಾಚಿಕೇತಮುಪಾಖ್ಯಾನಂ ಅಂತ ಹೇಳಿ ಶ್ರಾವಯೇದ್ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ದಕಾಲೇವ ತದಾನಂತ್ಯಾಯ ಕಲ್ಪತೆ. ಶ್ರಾದ್ದಕಾಲದಲ್ಲಿ ವಿಶೇಷವಾಗಿ ಪಠನ ಮಾಡತಕ್ಕಂತಹ ಉಪನಿಷತ್ತಿನ ಮಂತ್ರ ಇದು. ಅಂದರೆ ಶ್ರದ್ಧೆಯಿಂದ ಮಾಡತಕ್ಕಂಥ, ಬೇರೆ ಸಂದರ್ಭದಲ್ಲಿ ಮಾಡಬಾರದು ಅಂತಲ್ಲ, ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡತಕ್ಕಂತಹ ಕಾಲ. ಆ ಶ್ರದ್ಧೆಯಿಂದ ಮಾಡತಕ್ಕಂತಹ ಶ್ರಾದ್ದ ಕಾಲದಲ್ಲಿ ಇದನ್ನು ಪಠನ ಮಾಡಬೇಕಾದಂತಹ ಉಪನಿಷತ್ತು ಈ ಕಾಠಕ ಉಪನಿಷತ್ತು. ಹಾಗೆ ದಾನವನ್ನು ಕೊಟ್ಟಾಗ ಮಗ ನೋಡ್ತಾ ಇರ್ತಾನೆ ನಚಿಕೇತ, ನನ್ನನ್ನು ಯಾರಿಗೆ ನೀನು ಕೊಡ್ತೀಯಾ ಅಂತ ಕೇಳ್ತಾನೆ. ಅಂದರೆ ಅವನಿಗೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾನೆ, ನನ್ನನ್ನಾದರೂ ಯಾರಿಗಾದರೂ ಕೊಟ್ಟರೆ ಅದರಿಂದ ಅವರಿಗೇನಾದರೂ ಒಂದು ಪ್ರಯೋಜನ ಆದೀತು, ನಾನು ಅವ್ರ ಮನೆಗೆ ಹೋದರೆ ಏನಾದರೂ ಕೆಲಸವನ್ನು ತುಳಸಿ ಹೂ ಇತ್ಯಾದಿಗಳನ್ನು ಕೊಯ್ದು ದೇವ್ರ ಪೂಜೆ ಇತ್ಯಾದಿಗಳನ್ನು ಮಾಡಬಹುದು. ಆ ದೃಷ್ಟಿಯಲ್ಲಿ ಅವನು ಕೇಳ್ತಾನೆ, ನನ್ನನ್ನು ಯಾರಿಗೆ ನೀನು ಕೊಡ್ತೀಯಪ್ಪ ಅಂತ ಕೇಳ್ತಾನೆ. ಕೇಳಿದಾಗ ಇವನಿಗೆ ಒಂದು ಸಲ ಏನೋ ಮಗು ಕೇಳ್ದ, ಪಾಪ ಮಕ್ಕಳು ಕೇಳ್ತಾರೆ ತಂದೆ ಕೇಳಿದಾಗ ತಂದೆ ಸಿಟ್ಟಾಗಲಿಲ್ಲ, ಏನೋ ಮಗು ಕೇಳ್ತಾನೆ ಅಂತ ಬಿಟ್ರಂತೆ. 3-6 ಸಲ 4-6 ಸಲ ಕೇಳಿದಾಗ ಸಿಟ್ಟು ಬಂತಂತೆ, ನಾನು ನಿನ್ನನ್ನು ಯಮನಿಗೆ ಕೊಡ್ತೇನೆ, ಮೃತ್ಯುವಿಗೆ ಕೊಡ್ತೇನೆ ಅಂತ ಹೇಳಿ ಅವನನ್ನು ಹೇಳಿ ಕಳಿಸ್ತಾನೆ. ಅಂದರೆ ಸುಮ್ಮನೆ ಈಗ ನಮ್ಮ ಕಾಲದಲ್ಲಿ ಬೈತೇವೆ, ಸುಮ್ಮನೆ ನಿನ್ನ ಹೋಗು, ಎಲ್ಲರೂ ಹೋಗು ಬೀಳು ಅಂತ. ಹಾಗಲ್ಲ, ಹೇಳಿದ್ದೆ ಮೃತ್ಯುವಿಗೆ ಕೊಡ್ತೇನೆ ಅಂತ ಹೇಳಿದಾಗ ಆಗಲೂ ಕೂಡ ಅವನಿಗೆ ಆ ನಚಿಕೇತ ಕೇಳ್ತಾನೆ ತಂದೆಯನ್ನ, ಮೃತ್ಯುವೆ ಯಮನಿಗೆ ಕೊಟ್ಟರೆ ನನ್ನಿಂದ ಏನು ಪ್ರಯೋಜನ, ಅವನಿಗೆ ಭಯ ಏನೂ ಇಲ್ಲ, ಅದನ್ನು ನಾವು ನೋಡಬೇಕು. ಈಗ ಈ ಒಂದು ಸಂದರ್ಭದಲ್ಲಿ ಉಪನಿಷತ್ತಿನ ಮಂತ್ರ ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ
ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಅವರಿಗೇನು, ಅವನು ನೋಡ್ತಾನೆ, ಸಾಯಿ ಅಂತ ಹೇಳಿದಾಗ ನಿನಗೆ ಮರಣವನ್ನು ಕೊಟ್ಟಿದ್ದೇನೆ, ನೀನು ಯಮನ ಹತ್ರ ಹೋಗು, ಮೃತ್ಯುದೇವತೆ ಹತ್ರ ಹೋಗು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ಭಯ ಅನ್ನೋದು ಬರುತ್ತೆ. ಅವನಿಗೇನು ಭಯ ಇಲ್ಲ. ಮರಣ ಅನ್ನೋದು ನಿಶ್ಚಿತ ಅಂತ ಗೊತ್ತಿದೆ ಅವನಿಗೆ, ಒಳ್ಳೆಯ ಜ್ಞಾನಿಯಾಗಿದ್ದಾನೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಆ ಒಂದು ನಿಶ್ಚಯವಾದ ಜ್ಞಾನ ಇದೆ. ಅವನು ನೋಡ್ತಾನೆ. ಅನುಪಶ್ಯ ಯಥಾ ಪೂರ್ವೆ, ಹಿಂದೆ ಎಷ್ಟೋ ಜನ ಸತ್ತಿದ್ದಾರೆ, ಅದನ್ನು ನಾನು ನೋಡಿ ಮನಗಂಡಿದ್ದೇನೆ. ಅನುಪಶ್ಯ ಪ್ರತಿಪಶ್ಯ ತಥಾ ಪರೆ, ಮುಂದೆಯೂ ಕೂಡ ಸಾಯ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಅದನ್ನು ಕೂಡ ನಾನು ಮನಗಂಡು ನಾನು ಯಮನ ಪಟ್ಟಣಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಸ್ವಾರಸ್ಯ ಏನು ನೋಡಬೇಕಾದ್ರೆ, ಅನುಪಶ್ಯ ಪ್ರತಿಪಶ್ಯ ಅಂತ ಹೇಳ್ತಕ್ಕಂತಹ ಎರಡು ಯವಂತವಾದ ಅವ್ಯಯಗಳು ಇದೆ. ಇದಕ್ಕೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅರ್ಥ ಮಾಡುವಾಗ ಇಲ್ಲಿ ಹಿಂದಿನ ಶ್ಲೋಕ ಏನಿದೆ, ಬಹೂನಾಮೇಮಿ ಪ್ರಥಮ ಬಹೂನಾಮೇಮಿ ಮಧ್ಯಮ ಕಿಂಚಿದ್ ಯಮಸ್ಯ ಕರ್ತವ್ಯಂ ಅನ್ನತಕ್ಕಂತಹ ಶ್ಲೋಕ. ಅಲ್ಲಿ ಆ ಪೂರ್ವವಾದ 3ನೇ ಶ್ಲೋಕದಲ್ಲಿ ಏಮಿ ಅನ್ನತಕ್ಕಂತಹ ಒಂದು ಕ್ರಿಯಾಪದ ಇದೆ. ಆ ಏಮಿ ಅನ್ನುವ ಕ್ರಿಯಾಪದವನ್ನು ಈ 4ನೇ ಶ್ಲೋಕದಲ್ಲಿ ನಾವು ಆವೃತ್ತಿ ಮಾಡಿಕೊಂಡು ಭಯಂ ಹಿತ್ವಾ ಯಮಂ ಏಮಿ, ಅಂದರೆ ನನಗೆ ಯಾವ ವಿಧವಾದ ಭಯ, ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಕ್ಕಂತಹ ಮಾತು ಭಯಂ ಹಿತ್ವಾ ಯಮಂ ಏಮಿ, ನನಗೆ ಯಾವ ಭಯ ಇಲ್ಲ, ನಾನು ಯಮನ ಪಟ್ಟಣಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆ ಕ್ರಿಯಾಪದವನ್ನು, ಏಮಿ ಅನ್ನತಕ್ಕಂತಹ ಕ್ರಿಯಾಪದವನ್ನು ನಾವು ಇಲ್ಲಿ ಆವೃತ್ತಿ ಮಾಡಿಕೊಳ್ಬೇಕು ಎಂಬುದಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಆ ಯಮನ ಪಟ್ಟಣಕ್ಕೆ ಈ ನಚಿಕೇತ ಹೋಗ್ತಾ ಇದ್ದಾನೆ. ಸತ್ತು ಹೋಗ್ತಾ ಇದ್ದಾನೆ. ಹೋದಾಗ ಅಲ್ಲಿ ಯಮ ಮನೆಯಲ್ಲಿ ಇರಲಿಲ್ಲ. ಯಮ ಮನೆಯಲ್ಲಿ ಇದ್ದರೂ ಕೂಡ ಯಮನ ಹೆಂಡತಿಯಾದ ಶ್ಯಾಮಲಾದೇವಿ ಮನೆಗೆ ಬಂದಿರತಕ್ಕಂತಹ ಅತಿಥಿಯನ್ನು ಸತ್ಕಾರ ಮಾಡಬೇಕು ಎಂಬುದಾಗಿ ತಿಳಿದುಕೊಂಡು ಅವಳು ಬೇಕಾದಷ್ಟು ಸತ್ಕಾರವನ್ನು ಮಾಡಲಿಕ್ಕೆ ತಯಾರಾಗಿದ್ದಾಳೆ, ಮಾಡ್ತಾಳೆ. ಆದರೆ ಇದನ್ನು ಯಾವುದೂ ಸ್ವೀಕಾರ ಮಾಡ್ತಾ ಇಲ್ಲ ನಚಿಕೇತ. ನನಗೆ ಯಾವುದೂ ಬೇಡ, ಯಮ ಬರಬೇಕು ಎಂಬುದಾಗಿ ಕಾಯ್ತಾ ಇರ್ತಾನೆ. ಹೀಗೆ 3 ದಿವಸಗಳ ಕಾಲ, 3 ರಾತ್ರಿಗಳ ಕಾಲ ಅವನು ಅಲ್ಲಿ ಯಮನ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಯಮ ಬರ್ತಾನೆ ವಾಪಸ್ಸು. 3 ದಿವಸ ಆದ ಮೇಲೆ ಬರ್ತಾ ಇದ್ದಾನೆ. ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹೆ ತಸ್ಸೇತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಅಂತ ಆ ಶ್ಯಾಮಲಾದೇವಿ ಹೇಳತಕ್ಕಂತಹ ಮಾತು, ನೀನು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು, ನೀರನ್ನು ಕೊಟ್ಟು ಸತ್ಕಾರವನ್ನು ಮಾಡು ಎಂಬುದಾಗಿ. ಆ ಯಾವ ಸತ್ಕಾರವನ್ನು ಅವನು ಸ್ವೀಕಾರ ಮಾಡಲಿಲ್ಲ. ಆ ಯಮ ಬಂದಂತಹ ಸಂದರ್ಭದಲ್ಲಿ ಯಾವ ಅತಿಥಿಗಳು ಮನೆಗೆ ಬಂದಾಗ ಅವರಲ್ಲಿ ವೈಶ್ವಾನರ ನಾಮಕನಾದ ಭಗವಂತನ ಸನ್ನಿಧಾನ ಅನ್ನೋದಿರುತ್ತೆ. ಅದಕ್ಕೆ ನಾವು ಇವತ್ತೂ ಕೂಡ ಸಂಪ್ರದಾಯವಾಗಿ, ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಯಾರಾದರೂ ಬ್ರಾಹ್ಮಣರು ಯಾರು ಬಂದರೂ ಕೂಡ ಅವರಿಗೆ ನೀರು ಮತ್ತು ಬೆಲ್ಲ, ಅಂದರೆ ಮಧುಪರ್ಕದ ರೀತಿಯಲ್ಲಿ ಅವರಿಗೆ ಬಂದ ಕೂಡಲೇ ಅವರಿಗೆ ಆಸನಾದಿಗಳನ್ನು ಕೊಟ್ಟು ಪಾದ್ಯಾದಿಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಬಂದಿರತಕ್ಕಂತಹ ಅತಿಥಿಗಳಲ್ಲಿ, ಅತಿಥಿ ಅಂತ ಹೇಳ್ತಾ ಇದ್ದಾರೆ, ವೈಶ್ವಾನರ ಪ್ರವಿಶತಿ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ನ ತಿಥಿ ಯಸ್ಯ, ಅಂದರೆ ಅವರಿಗೆ ಯಾವುದು ಇಂತಹ ತಿಥಿಯಲ್ಲಿ ಬರಬೇಕು ಅಂತಿಲ್ಲ. ಅತಿಥಿಗಳು ಯಾವಾಗ ಅವರು ಬರ್ತಾರ ಆ ಊರಿಗೆ ಅವಾಗ ಬರ್ತಾರೆ. ಅಯ್ಯೋ ನಾವು ಮನೆಯಲ್ಲಿಲ್ಲ ರೀ, ನೀವು ನಾಳೆ ಬನ್ನಿ ಅಂದರೆ ಅವ್ರು ಬರ್ತಾ ಇಲ್ಲ. ನಾವು ಯಾರೋ ದೊಡ್ಡ ವಿದ್ವಾಂಸರು ಜ್ಞಾನಿಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಇವತ್ತು ನನಗೆ ಮನೆಯಲ್ಲಿ ಕೆಲಸ ಇದೆ, ನಾನು ಬೇರೆ ಕೆಲಸ ಇದೆ, ನಾಳೆ ಬನ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಂದಾಗ ನಾವು ಕರೆಸ್ಕೊಳ್ಬೇಕು. ಹಾಗೆ ಅತಿಥಿಗಳು ಬಂದಾಗ ಅವರನ್ನು ಸತ್ಕಾರ ಮಾಡಬೇಕು. ಸತ್ಕಾರ ಮಾಡಲಿಲ್ಲ ನೀವು ಸತ್ಕಾರ ಮಾಡಿ ಅಂತ ಹೆಂಡತಿಯಾದವಳು, ಗೃಹಿಣಿ ಗೃಹ ಮುಚ್ಯತೆ, ಹೆಂಡತಿಯಾದವಳ ಕರ್ತವ್ಯ ಗಂಡನಿಗೆ, ಅಂದರೆ ಗಂಡನಿಗೆ ಗೊತ್ತಿದ್ದರೂ ಕೂಡ ಹೆಂಡತಿಯಾದವಳು ಹೇಳತಕ್ಕಂತಹ ಮಾತು. ಇದನ್ನು ಕೂಡ ನಾವು ನೋಡಬಹುದಾಗಿದೆ. ಯಮ ಬಂದ ಕೂಡಲೇ ಯಮ ಕೇಳ್ತಾನೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರವನ್ನು ಮಾಡುತ್ತಾನೆ. ಆಗ ಯಮನಿಗೆ ಬಹಳ ಸಂತೋಷ ಆಯಿತು. ಅವನು ಹೇಳ್ತಾ ಇದ್ದಾನೆ, ನೀನು 3 ದಿವಸಗಳ ಕಾಲ ನನ್ನ ಮನೆಯಲ್ಲಿ ಉಪವಾಸ ಕೂತುಕೊಂಡಿದ್ದೀಯಾ, ಏನೂ ಕೂಡ ಸ್ವೀಕಾರ ಮಾಡಲಿಲ್ಲ. ಆದ್ದರಿಂದ ನಾನು ಬಹಳ ಸಂತುಷ್ಟನಾಗಿದ್ದೇನೆ ಅಂದರೆ ನೀನು ಉಪವಾಸ ಕೂತಿದ್ರಿಂದ ನನಗೆ ಸಂತೋಷ ಆಗಲಿಲ್ಲ. ಉಪವಾಸದಿಂದ ಕೂತಿದ್ದೀಯಾ, ಶ್ರದ್ಧೆಯಿಂದ ಇಲ್ಲೇ ಇದ್ದೀಯಾ ನೀನು, ನಾನು ನಿನಗೆ ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು, ವರವನ್ನು ಕೊಡಬೇಕು ಅಂತ ಹೇಳಿ ತಿಸ್ರೋ ರಾತ್ರಿರ್ ಯದವಾತ್ಸಿ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ ನಮಸ್ಯ. ಯಾರೋ ಒಬ್ಬ ಬಂದಿಲ್ಲ, ಒಳ್ಳೆಯ ಜ್ಞಾನಿ ಅವನು, ಅಂತಹ ಜ್ಞಾನಿಯಾದ ಬಾಲಕನಾದರೂ ಕೂಡ ಜ್ಞಾನಿಯಾಗಿದ್ದಾನೆ. ಅವನು ಅಲ್ಲಿ ಬಂದಾಗ ಅತಿಥಿರ್ ನಮಸ್ಯ ಅಂತ ಹೇಳ್ತಾ ಇದ್ದಾರೆ, ನಮಸ್ಕಾರ ಮಾಡಿಸಿಕೊಳ್ಳಿಕ್ಕೆ ಯೋಗ್ಯನಾದವನು. ಅಂತಹ ಅವನಿಗೆ ನಮಸ್ತೇಸ್ತು ಬ್ರಹ್ಮನ್, ನಾನು ನಿನಗೆ ನಮಸ್ಕಾರ ಮಾಡ್ತೇನೆ, ಸ್ವಸ್ತಿ ಮೇಸ್ತು. ಯಾಕೆಂದರೆ 3 ದಿವಸ ನೀನು ಏನಾದರೂ ಕೂತಿದ್ದೀಯಾ, ಏನಾದರೂ ಮನಸ್ಸಿನಲ್ಲಿ ದುಃಖದ ಭಾವನೆ, ಅಯ್ಯೋ ನಾನು ಬಂದೆ,
ಯಾರೂ ಕೂಡ ನನಗೆ ಸತ್ಕಾರ ಮಾಡಲಿಲ್ಲ ಅಂತ ನೀನು ತಿಳ್ಕೊಳ್ಬಾರ್ದು. ಹಾಗೆ ಏನಾದರೂ ಇದ್ದದ್ದೇ ಆದರೆ ಅಂದರೆ ಯದಿ ಸ್ಯಾತ್ ಬ್ರಹ್ಮನ್ ಸ್ವಸ್ತಿ ಮೇಸ್ತು, ನನಗೆ ಸ್ವಸ್ತಿ ಆಗಲಿ, ನನಗೆ ಒಳ್ಳೆಯದಾಗಲಿ, ಆದ್ದರಿಂದ ನಾನು 3 ವರಾನ್ ಪ್ರತಿವೃಣೀಶ್ವ, 3 ವರಗಳನ್ನು ನೀನು 3 ದಿವಸಗಳ ಕಾಲ ನನ್ನ ಮನೆಯಲ್ಲಿ ಇದ್ದೆ, ನಿನಗೆ ನಾನು ಏನಾದರೂ ಕೊಡಬೇಕು, ನಾನು ವರ ಕೊಡ್ತೇನೆ, 3 ವರ ಕೊಡ್ತೇನೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅಂದರೆ ಇನ್ನೂ ಕೂಡ ಸುಮಾರು ಇದು ಹಿಂದಿನ ಮಂತ್ರಗಳು ನೋಡುವಾಗ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಂ ಚ ಅಂತ ಹೇಳುವಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳೆಲ್ಲ ಸುಮಾರು ಅರ್ಥವನ್ನು ಮಾಡ್ತಾರೆ. ಆಶಾ ಅಂದರೆ ಏನು, ಪ್ರತೀಕ್ಷಾ ಅಂದರೆ ಏನು, ಸಂಗತಂ ಸುಹೃತ್ ಸಂಗತಂ ಅಂತ ಹೇಳಿ ಇದೆಲ್ಲವೂ ಕೂಡ ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ನಾವು ಸತ್ಕಾರ ಮಾಡದೇ ಇದ್ದರೆ ನಾವು ಮಾಡಿರತಕ್ಕಂತಹ ಎಲ್ಲ ಧರ್ಮಗಳನ್ನು ಪುಣ್ಯಗಳನ್ನು ಅವರು ಸ್ವೀಕಾರ ಮಾಡಿ ಹೋಗ್ತಾ ಇರ್ತಾರೆ. ಆದ್ದರಿಂದ ಅವರನ್ನು ಸತ್ಕಾರ ಮಾಡಬೇಕು ಎಂಬ ವಿಷಯವನ್ನು ಅಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಆಗ 3 ವರಗಳನ್ನು ಕೊಡ್ತೇನೆ ಅಂತ ಹೇಳಿದಾಗ 3 ವರಗಳನ್ನು ನಚಿಕೇತ ಕೇಳ್ತಾನೆ. ಏನು ವರ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿದಂತೆ ಸೌಮನಸ್ಯಂ ಪಿದುಶ್ಚೈವ ನಾಚಿಕೇತಾಗ್ನಿಗಂ ಹರಿಂ, 3ನೇದು ಇದರಲ್ಲಿ ಮರಣ ಮೃತ್ಯು ಅಂದರೆ ಭಗವಂತನ ಇದನ್ನು ಮುಕ್ತ ನಿಯಾಮಕನಾದಂತಹ ಭಗವಂತನ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂತಹ ಅವನ ರೂಪಗಳನ್ನು ನನಗೆ ತಿಳಿಸ್ಕೊಡಬೇಕು, ಜ್ಞಾನವನ್ನು ತಿಳಿಸ್ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಒಪ್ಪುತ್ತಾ ಇದ್ದಾನೆ. ಮೊದಲು ಒಪ್ಪುತ್ತಾ ಇದ್ದಾನೆ ಯಮದೇವರು. ಸರಿ, ಪಿತೃಸೌಮನಸ್ಯ ಅನ್ನೋದು ಆಯಿತು. ಸೌಮನಸ್ಯಂ ಮರಣೇ ಸ್ಥಿತಂ ಭಗವಂತಂ ಮಾನುಪ್ರಾಕ್ಷಿ ಅಂತ ಮುಂದೆ ಹೇಳ್ತಾನೆ. ಈ 3 ವರವನ್ನು ಕೇಳಿದಾಗ ಮೊದಲು ಪಿತೃಸೌಮನಸ್ಯ ಅಂದರೆ ತಂದೆಗೆ ಬೇಜಾರು ಮಾಡಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ ಅಂದರೆ ಇವನು ನಾನು ಕೇಳಿದ್ದು ತಪ್ಪು, ನಾನು ಏನು ನೀವು ತಂದೆಯವರು ದಾನ ಮಾಡುವಾಗ ನೀನು ಯಾರಿಗೆ ಯಾತಕ್ಕೆ ಈ ರೀತಿಯಲ್ಲಿ ದಾನ ಮಾಡ್ತೀಯಾ ಅಂತ ಶ್ರದ್ಧೆಯಿಂದ ಕೇಳಿದ. ಆಗ ಅವರು ಮನಸ್ಸಿಗೆ ಬೇಜಾರು ಪಟ್ಟುಕೊಂಡು ನನ್ನನ್ನು ಯಮಪಟ್ಟಣಕ್ಕೆ ಹೋಗು ಎಂಬುದಾಗಿ ಶಾಪ ಕೊಟ್ಟು ನಾನು ಮರಣವನ್ನು ಹೊಂದಿ ಬಂದಿದ್ದೇನೆ. ಆದರೂ ಕೂಡ ನನಗೆ ವಾಪಸ್ಸು ಹೋಗ್ತೇನೆ ಎಂಬುದಾಗಿ ಅವನಿಗೆ ಧೈರ್ಯ, ಮನೆಗೆ ಹೋಗ್ತೇನೆ, ಯಮನನ್ನು ನೋಡಿದ್ದೇನೆ, ವಾಪಸ್ಸು ಹೋಗ್ತೇನೆ ಎಂಬುದಾಗಿ. ಹೋದಾಗ ನನಗೆ ತಂದೆಯವರು ನನ್ನ ಮೇಲೆ ವೈಮನಸ್ಸೆ ಅವರಿಗೆ ಇರಬಾರದು, ಒಳ್ಳೆಯ ಪ್ರಸನ್ನತೆಯಿಂದ ನನ್ನನ್ನು ಅವರು ಬರಮಾಡಿಕೊಳ್ಳಬೇಕು ಎಂಬುದಾಗಿ ಸೌಮನಸ್ಯಂ ಪಿದುಶ್ಚೈವ ಅಂತ ಕೇಳ್ತಾ ಇದ್ದಾನೆ. ಅದನ್ನು ಕೊಟ್ಟಾಯಿತು. 2ನೇದಾಗಿ ನಾಚಿಕೇತಾಗ್ನಿಗಂ ಹರಿಂ. ನಚಿಕೆ ಅಂದರೆ ನಾವು ಸತ್ಕರ್ಮವನ್ನು ಮಾಡ್ತೇವೆ, ಅಗ್ನಿಯಲ್ಲಿ ಅಗ್ನ್ಯಂತರ್ಗತನಾದ ಭಗವಂತನ ಆರಾಧನೆಯನ್ನು ಮಾಡ್ತೇವೆ. ಮಾಡುವಾಗ ಆ ಅಗ್ನ್ಯಂತರ್ಗತನಾದ ಭಗವಂತನ ಮಹಿಮೆಯನ್ನು ನನಗೆ ತಿಳಿಸಿಕೊಡು ಅಂತ ಹೇಳ್ತಾನೆ. ಅದನ್ನು ಕೂಡ ಒಪ್ಕೊಳ್ತಾ ಇದ್ದಾನೆ, ಅದನ್ನು ಹೇಳಿಕೊಡ್ತಾನೆ. ಆದರೆ 3ನೆಯ ವರವಾಗಿರತಕ್ಕಂತಹ ಆ ಏನು ಭಗವಂತನ ಸ್ವರೂಪವನ್ನು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡು ಅಂತ ಹೇಳಿದಾಗ ಅವನು ಒಪ್ಪೋದಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಾನೆ. ಬೇಡಪ್ಪ, ಸಣ್ಣ ಮಗು, ನೀನೇನೋ ಅದನ್ನು ನೀನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬೇಡ ಅಂತ ಹೇಳ್ತಾನೆ. ಬೇಡ ಅಂತ ಹೇಳಲಿಕ್ಕೆ ಮುಂಚೆ ಅವನು ಬೇಕಾದಷ್ಟು ಕೊಡ್ತಾನೆ. ಏನು ಬೇಕಾದರೂ ನೀನು ಕೇಳು, ನಾನು ಕೊಡ್ತೇನೆ. ಶತಾಯುಷ ಪುತ್ರ ಪೌತ್ರಾನ್ ವೃಣೀಶ್ವ ಹಸ್ತಿ ಹಿರಣ್ಯಮಶ್ವಾನ್ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇಹೇ ಮಹದಾಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ಏನೇನು ಬೇಕೋ ನಿನಗೆ, ಮನುಷ್ಯ ಲೋಕದಲ್ಲಿ ದುರ್ಲಭವಾಗಿರತಕ್ಕಂತಹ ಪದಾರ್ಥಗಳು ಅಂತ ಏನೇನಿದೆಯೋ ಅದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ. ಚಿರಜೀವಿಕಾಂಚ, ಸುಮಾರು ವರ್ಷಗಳ ಕಾಲ ನೀನು ಬಾಳು, ಬೇಕಾದಷ್ಟು ಆನೆ ಕುದುರೆ ಒಂಟೆ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ಕೊಡ್ತೇನೆ. ನಚಿಕೇತೋ ಯೇ ದುರ್ಲಭ ಮರ್ತ್ಯಲೋಕೆ ಏನೇನಿದೆಯೋ ಸರ್ವಾನ್ ಕಾಮಾನ್ ಛಂದದ ಪ್ರಾರ್ಥಯಸ್ವ. ನಚಿಕೇತೋ ಮರಣಂ ಮಾನುಪ್ರಾಕ್ಷೀಹಿ. ಮರಣಂ ಮಾನುಪ್ರಾಕ್ಷೀಹಿ ಅಂತ ಹೇಳಿದಾಗ ಅದಕ್ಕೆ ಆಚಾರ್ಯರು ಮರಣೇ ಸ್ಥಿತಂ ಅಂದರೆ ಭಗವಂತಂ ಮಾನುಪ್ರಾಕ್ಷೀಹಿ, ಭಗವಂತನ ಬಗ್ಗೆ ಅಂದರೆ ಮುಕ್ತಾಮುಕ್ತ ನಿಯಾಮಕನಾದ ಭಗವಂತನ ಬಗ್ಗೆ ನೀನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೆಯಲ್ಲ, ಅದರ ಬಗ್ಗೆ ಕೇಳಬೇಡ, ಏನು ಬೇಕಾದರೂ ಕೊಡ್ತೇನೆ ಅಂತ. ಅಂದರೆ ಈಗ ಸಾಮಾನ್ಯವಾಗಿ ಇದರ ಮೂಲಕವಾಗಿ ನಮಗೇನು ಅರ್ಥ ಆಗ್ತದೆ, ನಾವು ಜಿಜ್ಞಾಸೆ ಮಾಡಬೇಕಾದರೆ ಅಥವಾ ಸಾಧನೆ ಮಾಡಬೇಕಾದರೆ, ಜ್ಞಾನವನ್ನು ಸಂಪಾದನೆ ಮಾಡಬೇಕಾದರೆ ನಶ್ವರವಾಗಿರತಕ್ಕಂತಹ ಸಾರಾಸಾರವಾದ ವಿವೇಕ ಜ್ಞಾನ ಅನ್ನೋದು ಬೇಕು. ಅಂದರೆ ಈ ಪದಾರ್ಥಗಳೆಲ್ಲವೂ ನಶ್ವರ ಎಂಬುದಾಗಿ, ನಶ್ವರವಾದ ಪದಾರ್ಥಗಳಲ್ಲಿ ವೈರಾಗ್ಯ ಇದ್ದಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಪದಾರ್ಥ ಕೊಡ್ತೇನೆ ಅಂತ ಹೇಳಿದಾಗ ಇದೆಲ್ಲವೂ ಕೂಡ ಯಮದೇವರು ಹೇಳತಕ್ಕಂತಹ ಮಾತು. ಅಂದರೆ ಯಮದೇವರನ್ನು ನೋಡಿದ ಕೂಡಲೇ ಅವನಿಗೆ ಎಲ್ಲ ಸಿಗ್ತದೆ, ಏನೇನು ಬೇಕೋ ಎಲ್ಲವೂ. ದೇವತೆಗಳನ್ನು ನಾವು ನೋಡಿದ ಕೂಡಲೇ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ದರ್ಶನ ಆದ ಕೂಡಲೇ ನಾವು ಕೇಳಬೇಕು ಅಂತಿಲ್ಲ. ಅಪರೋಕ್ಷ ಜ್ಞಾನಿಗಳವರು, ಅವರು ಏನು ಬೇಕಾದರೂ ಕೊಡಲಿಕ್ಕೆ ಸಾಧ್ಯರಿದ್ದಾರೆ, ಕೊಡ್ತಾರೆ. ಆದರೆ ನಾವು ಅದನ್ನು ಹೋಗಿ ಕೇಳಬಾರ್ದು. ಗುರುಗಳ ಹತ್ರ ಹೋಗಿ ಇದು ಕೇಳಿ ಅದು ಕೊಡಿ, ನನಗೆ ಕಷ್ಟವಾಗಿದೆ ಅಂತ ನಾವು ಯಾವುದನ್ನು ಕೇಳಬಾರ್ದು. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಹೇಳಿ ಅಲ್ಲಿ ಗುರುಗಳ ಪ್ರದಕ್ಷಿಣೆ ಮಾಡಿ, ಎಷ್ಟೋ ಮನೆಯಲ್ಲಿ ಕಷ್ಟ ಇದ್ದರೂ ಕೂಡ ಗುರುಗಳ ಹತ್ರ ಹೋಗಿ ನಾವು ಭಗವಂತನ ಅನುಗ್ರಹ ಆಗಬೇಕು, ನಿಮ್ಮ ಅನುಗ್ರಹ ಇರಲಿ ನಮ್ಮ ಮೇಲೆ ಅಂತ ಹೇಳಿದಾಗ ನಮ್ಮ ಯೋಗ್ಯತಾನುಸಾರವಾಗಿ ಯಾವ ಕಾಲದಲ್ಲಿ ಏನು ಬರಬೇಕೋ ಭಗವಂತನ ಸಂಕಲ್ಪಾನುಸಾರವಾಗಿ ಬಂದೇ ಬರುತ್ತೆ. ನಾವು ಏನಾದರೂ ಕೇಳಿಬಿಟ್ರೆ ಅದನ್ನು ಕೊಡುತ್ತಾರೆ, ಕೊಡೋದಿಲ್ಲ ಅಂತಿಲ್ಲ.
ಆದರೆ ನಾವು ಯಾವುದನ್ನೂ ಕೇಳಬಾರದು. ಹಾಗೆ ಆ ನಚಿಕೇತ ಏನು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಪ್ರಲೋಭನೆಯನ್ನ ಉಂಟು ಮಾಡಿದರೂ ಕೂಡ ಹೇಳ್ತಾನೆ, ಶ್ರೇಯಸ್ಸು ಪ್ರೇಯಸ್ಸು ಅನ್ನತಕ್ಕಂತಹ ಎರಡು ಮಾರ್ಗ ಇದೆ. ಅದರಲ್ಲಿ ಶ್ರೇಯಸ್ಸಿನ ಮಾರ್ಗವೇ ದುರ್ಲಭವಾದಂತಹ ಮಾರ್ಗ. ಪ್ರೇಯಸ್ಸು ಅನ್ನೋದು ಬೇಕಾದಷ್ಟು ಪದಾರ್ಥಗಳ ಅನುಭವ ಅನ್ನೋದು ಲೌಕಿಕವಾಗಿ ಆದರೂ ಕೂಡ ಶ್ರೇಯಸ್ಸಿನ ಮಾರ್ಗ ಜ್ಞಾನಿಗಳು ಅದನ್ನು ಕೇಳ್ತಾರೆ. ಹಾಗೆ ನೀನು ಇದನ್ನು ಕೇಳಿದೀಯಾ, ಆದರೆ ಅದು ಹೇಳ್ತೇನೆ, ಆದರೆ ಇದೆಲ್ಲ ಕೊಡ್ತೇನೆ, ನೀನು ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಅವನು ಯಾವ ಒಂದು ಪ್ರಲೋಭನೆಗೂ ಕೂಡ ಅವನು ತಲೆಯನ್ನ ಬಾಗಲಿಲ್ಲ. ಅವನು ಯಾವುದ ವೈರಾಗ್ಯವನ್ನ ಪಡೆದಿದ್ದವನು, ನನಗಿದೇ ಬೇಕು ಎಂಬುದಾಗಿ. ವರಸ್ತುಮೇ ವರಣೀಯ ಸಯೇವ ಅಂತ ಹೇಳ್ತಾ ಇದ್ದಾನೆ ಮಾತು. ವರಸ್ತು, ನೀನು ವರ ಕೊಡೋದಾಗಿದ್ರೆ ನನಗೆ ವರಣೀಯ, ಯಾರು ಭಗವಂತ, ಆ ಭಗವಂತನ ಬಗ್ಗೆ ಹೇಳೋದಾದರೆ ಮಾತ್ರ ಹೇಳು, ನನಗೆ ಯಾವುದೂ ಬೇಡ ಅಂತ. ಆ ದೃಢತೆ ಅನ್ನೋದೇನಿದೆ, ದಾರ್ಢ್ಯತೆ, ಅಷ್ಟು ಒಂದು ಸಣ್ಣದಾದಂತಹ ಬಾಲಕನಿಗೆ ಬರಬೇಕಾದರೆ ಅವನು ಎಷ್ಟು ಒಂದು ಶ್ರದ್ಧೆಯಿಂದ ಆ ಒಂದು ವೈರಾಗ್ಯವನ್ನು ಅವನು ಪಡೆದಿದ್ದಾನೆ. ಆ ವೈರಾಗ್ಯ ಇದ್ದದ್ದರಿಂದಲೇ ಅವನು ಇಷ್ಟೆಲ್ಲ ಕೇಳ್ತಾನೆ. ಸಾಮಾನ್ಯವಾಗಿ ಲೋಕದಲ್ಲಿ ದೃಷ್ಟಾಂತ ಕೊಡಬೇಕಾದ್ರೆ ನಮ್ಮ ಊರಲ್ಲಿ, ಎಲ್ಲ ಊರಲ್ಲಿ ಇರುತ್ತೆ. ತಮಿಳುನಾಡು ನೋಡಿದ್ರೆ ಆಡಿ ಡಿಸ್ಕೌಂಟ್ ಅಂತ ಹೇಳ್ತಾರೆ, ಬನ್ನಿ ಎರಡು ಬಟ್ಟೆ ತಗೊಳ್ಳಿ, ಒಂದು ಬಟ್ಟೆ ಫ್ರೀ ಕೊಡ್ತೇವೆ ಅಂತ. ಹಾಗೆ ಏನು ಪದಾರ್ಥ ಹಾಕಿದ್ರೆ ಅವರಿಗೆ ವ್ಯಾಪಾರ ಆಗಬೇಕು ಅಂತ ಹೇಳಿ ಎರಡು ತಗೊಳ್ಳಿ ಒಂದು ಕೊಡ್ತೇನೆ, ಅಥವಾ ಒಂದು ತಗೊಳ್ಳಿ ಎರಡು ಕೊಡ್ತೇನೆ ಅಂತ ಹೇಳಿ ಎಲ್ಲ ಪ್ರಲೋಭನೆಯನ್ನು ಉಂಟು ಮಾಡಿ ನಮಗೆ ಆ ಪದಾರ್ಥದ ಬೆಲೆ ಏನಿದೆಯೋ ಅದೇ ಬೆಲೆನ, ಎರಡು ಬಟ್ಟೆ ತಗೊಂಡ್ರೆ ಏನು 1000 ರೂಪಾಯಿಯೋ 1000 ರೂಪಾಯಿನೇ ಅವರು, ಅಂದರೆ ಆ ಬೆಲೆಗೆ ಅಂತರ್ಗತವಾಗಿ ಇರುತ್ತೆ. ಆದರೆ ಒಂದು ಕೊಡ್ತೇನೆ ಅಂತ ಹೇಳಿದಾಗ ನಮಗೆ ಪ್ರಲೋಭನೆ ಏನೊಂದು ಉಂಟಾಗುತ್ತೆ. ಆದ್ದರಿಂದ ನಾವು ಅಲ್ಲಿ ಹೋಗ್ತೇವೆ, ಬೀಳ್ತೇವೆ. ಹಾಗೆ ಯಮದೇವರು ಎಷ್ಟು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಯಾವುದೂ ಕೂಡ ನನಗೆ ಬೇಡ ನನಗೆ ಅಂತ ಹೇಳ್ತಕ್ಕಂತಹ ಒಂದು ದಾರ್ಢ್ಯತೆ ಅಂತೇನಿದೆ, ಅದನ್ನು ನಾವು ಈ ಉಪನಿಷತ್ತಿನ ಈ ನಚಿಕೇತನ ಉಪಾಖ್ಯಾನದ ಮೂಲಕವಾಗಿ ನಾವು ಕೂಡ, ಅಂದರೆ ಉಪನಿಷತ್ತಾಗಲಿ ಶಾಸ್ತ್ರಗಳಾಗಲಿ ಯಾವುದನ್ನು ನಾವು ಅಧ್ಯಯನ ಮಾಡಿದರೂ, ಶ್ರವಣ ಮಾಡಿದರೂ, ಮನನ ಮಾಡಿದರೂ ನಮ್ಮ ಜೀವನಕ್ಕೆ ನಾವು ಒಂದು ಪರ್ಸೆಂಟೇಜ್ ಆದರೂ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಆ ಉಪನಿಷತ್ತಿನ ಅಥವಾ ಒಂದು ಶಾಸ್ತ್ರದ ಪ್ರವಚನವೋ ಕೇಳಿದಂತಹ ಫಲ ಅನ್ನೋದು ಬರುತ್ತೆ. ಬರೀ ಕೇಳಿದ್ದಾಯಿತು ಅಂತಲ್ಲದೆ ಆ ರೀತಿಯಲ್ಲಿ ಆ ನಚಿಕೇತ ಉಪಾಖ್ಯಾನದಿಂದ ನಮಗೆ ಆ ವೈರಾಗ್ಯದ ಒಂದು ಏನು ಪಡೆದಿದ್ದಾನೆ, ಇಷ್ಟೆಲ್ಲ ಬಂದರೂ ಕೂಡ ನನಗೆ ಏನು ಬೇಡ, ನನಗೆ ವರಸ್ತುಮೇ ವರಣೀಯ ಸಯೇವ ಅಂತ ಹೇಳ್ತಾ ಇದ್ದಾನೆ. ಆಗ ಇವನು ಯಮದೇವರು ಹೇಳ್ತಕ್ಕಂತಹ ಮಾತು, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರ ನಹಿ ಸುಜ್ಞೇಯೋ ಅನುರೇಶ ಧರ್ಮ ಅಂಜಂ ವರಂ ನಚಿಕೇತೋ ವೃಣೀಶ್ವ ಮಾಮೋ ಪರೋತ್ಸೀರಿತಿ ಮಾಸೃಜೈವಂ. ಬೇರೆ ವರ ಕೇಳಪ್ಪ, ಪುನಃ ಹೇಳ್ತಾ ಇದ್ದಾನೆ ಅವನಿಗೆ. ಎಷ್ಟು ಹೇಳಿದ್ರು ನೀನು ಕೇಳಲ್ಲ ಅಂತ ಹೇಳ್ತೀಯಾ, ಈ ವರವನ್ನ ಕೊಡಲ್ಲ ನಾನು ಅಂತ ಹೇಳಿದಾಗ ಅದಕ್ಕೆ ಈ ಸಾಮಾನ್ಯವಾದಂತಹ ವರ ಅಲ್ಲ, ಇದು ಮುಕ್ತಾಮುಕ್ತ ನಿಯಾಮಕನಾಗಿರತಕ್ಕಂತಹ ಆ ಭಗವಂತನ ರೂಪವನ್ನು ನೀನು ಉಪದೇಶ ಮಾಡು ಅಂತ ಹೇಳ್ತಾ ಇದ್ಯಲ್ಲ ಯಮನನ್ನ ಕೇಳಿದಾಗ. ಯಮ ನಚಿಕೇತನಿಗೆ ಹೇಳ್ತಕ್ಕಂತಹ ಮಾತು, ನಚಿಕೇತನೇ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥದ್ದು, ಸಮಸ್ತ ಪ್ರಪಂಚಕ್ಕೆ ಆಧಾರಭೂತನಾಗಿರತಕ್ಕಂಥ ಅಣುರೇಶ ಧರ್ಮ. ಅಣು ಏಷಃ ಧರ್ಮ ಅಂತ ಹೇಳಿದಾಗ ಇಲ್ಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಧಾರಕತ್ವ ಧರ್ಮ ಅಂತ ಹೇಳಿ, ಧರ್ಮ ಅನ್ನೋದೇನು ಸಾಮಾನ್ಯವಾದ ಧರ್ಮಾಧರ್ಮಗಳ ವಿಚಾರ ಮಾಡ್ತಾ ಇಲ್ಲ. ಧಾರಕತ್ವ ಧರ್ಮ ಅಂದರೆ ಸಮಸ್ತ ಪ್ರಪಂಚಕ್ಕೆ ಧಾರಕನಾಗಿರತಕ್ಕಂತಹ ಆ ಭಗವಂತನ ಬಗ್ಗೆ ನೀನು ಹೇಳು ಅಂತ ಹೇಳ್ತಾ ಇದ್ಯಲ್ಲ. ದೇವತೆಗಳು ಕೂಡ ಈ ವಿಷಯದಲ್ಲಿ ಅವರು ಸಂದೇಹವುಳ್ಳವರಾಗಿದ್ದಾರೆ ಅಂದರೆ ಅವರಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಇನ್ನೂ ಕೂಡ ಭಗವಂತನ ವಿಷಯ ಸರಿಯಾಗಿ ತಿಳ್ಕೊಂಡಿಲ್ಲ, ಸಂದೇಹವುಳ್ಳವರಾಗಿದ್ದಾರೆ. ಆದ್ದರಿಂದ ಬೇರೆಯ ವರವನ್ನು ನೀನು ಕೇಳು, ನಾನು ಕೊಡುತ್ತೇನೆ, ಈ ವಿಷಯವನ್ನು ಹೇಳಬೇಕು ಎಂಬುದಾಗಿ ನನಗೆ ಪುನಃ ನೀನು ಒತ್ತಡವನ್ನು ಕೊಡಬೇಡ ಅಂತ ಹೇಳಿದಾಗ, ಇದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಮಾ ಸೃಜೈವಂ ಅಂತ ಹೇಳಿದಾಗ 2 ಪಾಠ ಅನ್ನೋದಿದೆ. ಮಾ ಸೃಜ ಏನಂ ಅಂತಿದೆ, ಮಾ ಸೃಜೈನಂ ಅಂತಿದೆ, ಮಾ ಸೃಜೈವಂ ಎಂಬುದಾಗಿ ಇದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಈ ಮಂತ್ರಕ್ಕೆ ಮಾ ಸೃಜೈವಂ ಅಂತ ಪಾಠವನ್ನು ಸ್ವೀಕಾರ ಮಾಡಿ ಹೀಗೆ ಬರೀತಾ ಇದ್ದಾರೆ. ಏವಂ ಉಕ್ತ ಪ್ರಕಾರೇಣ ಮಾತಿ ಸೃಜ ಅಂದರೆ ಅತಿಸರ್ಜನಂ ಆಕರ್ಷಿ, ಅಂದರೆ ನನ್ನನ್ನು ಬಿಟ್ಟು ಬಿಡಬೇಡ, ನಾನು ಕೇಳಿದ್ದೇನೆ, ದೇವತೆಗಳಿಗೂ ಕೂಡ ಸಂದೇಹ ಇದೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಆದ್ದರಿಂದ ನಾನು ಹೇಳೋದಿಲ್ಲ ಅಂತ ಹೇಳಬೇಡ, ನನ್ನನ್ನು ಬಿಟ್ಟು ಬಿಡಬೇಡ, ನನ್ನನ್ನು ನೀನು ಬಿಡಬೇಡ, ನೀನು ಪರಿತ್ಯಾಗಂ ಆಕರ್ಷಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹೇಳಿದಾಗ ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿಬಿಟ್ರೆ ಸರಿ, ಅವರಿಗೆ ಗೊತ್ತಿಲ್ಲ, ನಾವು ಯಾಕೆ ತಿಳ್ಕೊಳ್ಬೇಕು ಅಂತ ನಾವು ಬಂದ್ಬಿಡ್ತೇವೆ ಸಾಮಾನ್ಯ. ಹಾಗೆ ಅವನ ಒಂದು ದೃಢತೆಯನ್ನು ನೋಡಬೇಕು ಈ ಒಂದು ಉಪನಿಷತ್ತಿನಲ್ಲಿ. ಅವ್ರು ಹೇಳಿದಾಗ ಇಲ್ಲ ನಾನು ಹೇಳಲೇಬೇಕು ಅಂತ, ಅಂದರೆ ಯಮದೇವರಿಗೆ ಗೊತ್ತಿಲ್ಲ ಅಂತಿಲ್ಲ, ಆದರೂ ಕೂಡ ಇವನ ಆ ದೃಢವಾದ ವಿಶ್ವಾಸವನ್ನ, ನಂಬಿಕೆಯನ್ನು ನೋಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಈ ವ್ಯಾಖ್ಯಾನದ ಪ್ರಕಾರ, ರಾಘವೇಂದ್ರ ಗುರು ಸಾರ್ವಭೌಮರ ವ್ಯಾಖ್ಯಾನದ ಪ್ರಕಾರ ಇದು ನಚಿಕೇತನ ಮಾತು. ಅಂದರೆ ಯಮದೇವರು ಮುಕ್ತನಿಯಾಮಕ ಭಗವಂತನ ರೂಪವನ್ನು ತಿಳಿಯುವುದು ಸುಲಭವಲ್ಲ, ದೇವತೆಗಳು ಕೂಡ ತಿಳ್ಕೊಳ್ಳಿಕ್ಕೆ ಕಷ್ಟ ಇದೆ ಅಂತ ಹೇಳಿದಾಗ ನಚಿಕೇತ ಈ ರೀತಿಯಾಗಿ ನಚಿಕೇತ ಹೇಳ್ತಕ್ಕಂತಹ ಮಾತು, ನನ್ನನ್ನು ಬಿಟ್ಟು ಬಿಡಬೇಡ ಅಂತ ಅವರಿಗೆ ಕೇಳ್ತಾ ಇದ್ದಾರೆ. ಆಗ ಯಮದೇವರು ಒಪ್ಪಿಕೊಂಡು
ಆ ಭಗವಂತನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಮಂತ್ರವನ್ನು ನಾವು ನೋಡಬೇಕು. ಮುಂದಿನ ಮಂತ್ರ ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ನಹ್ಯಧ್ರುವೈ ಪ್ರಾಪ್ಯತೆ ಧ್ರುವಂ ತತ್ ತಥೋ ಮಯಾ ನಚಿಕೇತಶ್ಚಿತೋಗ್ನಿ ಅನಿತ್ಯದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಇಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅರ್ಥವನ್ನು ಮಾಡುವಾಗ ಮೊದಲು ಅವನು ಯಮದೇವರು ಹೇಳ್ತಕ್ಕಂತಹ ಮಾತು ಅಹಂ ಜಾನಾಮಿ, ನಾನು ತಿಳ್ಕೊಂಡಿದ್ದೇನೆ, ದೇವರ ಬಗ್ಗೆ ತಿಳಿದಿಲ್ಲ ಅಂತಿಲ್ಲ. ಅಹಂ ಜಾನಾಮಿ, ಅವನು ಯಾರು? ಅನಿತ್ಯಂ, ಅನಿತ್ಯಂ ಅಂದರೆ ಅಕಾರ ವಾಚ್ಯನೂ ಆಗಿದ್ದಾನೆ ಮತ್ತೆ ನಿತ್ಯನೂ ಆಗಿದ್ದಾನೆ. ಅನಿತ್ಯಂ ಅನ್ನೋದು ಅ ಮತ್ತೆ ನಿತ್ಯ, ಆ ಇತಿ ಬ್ರಹ್ಮ, ಅದರಿಂದ ಅ ಅಂತ ಹೇಳಿದಾಗ ಅಕಾರ ಶಬ್ದ ವಾಚ್ಯ, ಮತ್ತೆ ನಿತ್ಯನೂ ಆಗಿರತಕ್ಕಂತಹ ಬ್ರಹ್ಮ ಅವನು ಹೇಗೆ? ಜಾನಾಮ್ಯಹಂ ಶೇವದಿಹಿ, ಶೇವದಿಹಿ ಅಂದರೆ ಸುಖನಿಧಿ, ಅಂದರೆ ಅವನು ಒಳ್ಳೆಯ ಸುಖನಿಧಿಯಾಗಿದ್ದಾನೆ ಮತ್ತು ಪರಮ ಪುರುಷಾರ್ಥಕ್ಕೆ ಸಾಧನನಾಗಿದ್ದಾನೆ, ಸಾಮಾನ್ಯನಾದವನಲ್ಲ ಎಂಬುದನ್ನು ನಾನು ತಿಳಿದಿದ್ದೇನೆ. ಜಾನಾಮಿ ಅಹಂ, ನಾನು ತಿಳ್ಕೊಂಡಿದ್ದೇನೆ. ಅಧ್ರುವಂ ಅಂದರೆ ಬ್ರಹ್ಮ ಯಾರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ? ಬ್ರಹ್ಮಜ್ಞಾನರಹಿತರಾದವರು ಯಾರಿದ್ದಾರೋ, ಬ್ರಹ್ಮಜ್ಞಾನರಹಿತರಾದವರಿಂದ ಶಾಶ್ವತನಾಗಿರತಕ್ಕಂತಹ ಬ್ರಹ್ಮನನ್ನು ಹೊಂದಲು ಖಂಡಿತವಾಗಿ ಸಾಧ್ಯ ಇಲ್ಲ. ಅದನ್ನು ರಾಯರೇ ಹೇಳ್ತಾ ಇದ್ದಾರೆ, ಸಾಧ್ಯ ಇಲ್ಲ. ಆದ್ದರಿಂದ ನಾನು ಪರಮಾತ್ಮನನ್ನ ಸದಾ ಧ್ಯಾನಿಸ್ತಕ್ಕಂತಹ ಮನಸ್ಸೇ ಮೊದಲಾದ ಸಾಧನಗಳಿಂದ ಅಗ್ನಿಯನ್ನು ಆರಾಧಿಸುತ್ತಿದ್ದೇನೆ ನಚಿಕೇತನೇ. ಆದ್ದರಿಂದ ನಾನು ನಿತ್ಯನಾದಂತಹ ಬ್ರಹ್ಮನನ್ನು ನಾನು ಹೊಂದಿದ್ದೇನೆ. ಅಧ್ರುವಂ ಧ್ರುವಂ ಪ್ರಾಪ್ಯತೆ ಅಂದರೆ ಅಧ್ರುವಂ ಅದು, ಆದರೂ ಧ್ರುವಂ ಅಂತ ಹೇಳಿದಾಗ ಇಲ್ಲಿ ಬ್ರಹ್ಮ ಅಂದರೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ನಾನು ತಿಳ್ಕೊಂಡಿದ್ದೇನೆ, ಆರಾಧನೆಯ ಮೂಲಕವಾಗಿ ಭಗವಂತನನ್ನು ನಾನು ತಿಳ್ಕೊಂಡಿದ್ದೇನೆ. ಇದು ಯಮನ ಮಾತು. ಈ ಮಂತ್ರದಲ್ಲಿರತಕ್ಕಂತಹ ಅನಿತ್ಯಂ ಅಂತ ಏನು ಪದ ಇದೆ ಅದಕ್ಕೆ ರಾಘವೇಂದ್ರ ಗುರುಗಳು ಸ್ವಾರಸ್ಯವಾಗಿ ನಮಗೆ ಅರ್ಥವನ್ನು ಮಾಡಿಸಿಕೊಟ್ಟಿದ್ದಾರೆ. ಅ ಇತಿ ಬ್ರಹ್ಮ ಇತಿ ಶ್ರುತೇಹೇ ಅಂತ ಹೇಳಿ ಆ ಶ್ರುತಿಯ ಮೂಲಕವಾಗಿ ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ ಇತಿ ಅಂತ ಇತಿ ಸ್ಮೃತೇಶ್ಚ ಅಂತ ಹೇಳಿ ಅಲ್ಲಿ ಆ ಶಬ್ದದಿಂದ ಆ ಪರಬ್ರಹ್ಮನನ್ನ ಅಕಾರವಾಚ್ಯಂ ತತ್ ನಿತ್ಯಂ ಚೇತಿ ಅನಿತ್ಯಂ ಎಂಬುದಾಗಿ ಆ ಅಕಾರವಾಚ್ಯನಾದ ಭಗವಂತನ ಬಗ್ಗೆ ಅಲ್ಲಿ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಥವಾ ಅನಿತ್ಯಂ ಅನ್ನೋ ಪದವನ್ನು ಇನ್ನೊಂದು ರೀತಿಯಲ್ಲಿಯೂ ಕೂಡ ರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಅ ಮತ್ತು ನಿತ್ಯ ಎಂಬುದಾಗಿ ಅದನ್ನು ನಾವು ಬೇರೆ ಮಾಡಿದಾಗ, ಪದಚ್ಛೇದವನ್ನು ಮಾಡಿದರೆ, ಅಂದರೆ ನಪುಂಸಕಲಿಂಗದ ಅ ಎಂಬ ಅಕ್ಷರವು ಅಕಾರವಾಚನಾದ ಬ್ರಹ್ಮನನ್ನು ತಿಳಿಸ್ಕೊಡ್ತಾ ಇದೆ ಮತ್ತು ಅಕಾರವಾಚನಾದ ಬ್ರಹ್ಮನು ನಿತ್ಯನಾಗಿದ್ದಾನೆ ಅಂತ ನಾನು ತಿಳಿದಿದ್ದೇನೆ ಎಂಬುದಾಗಿ ಗುರುಗಳು ಕೂಡ ಅಭಿಪ್ರಾಯವನ್ನು ಪಟ್ಟು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಅಲ್ಲಲ್ಲಿ ವಿಶೇಷವಾದಂತಹ ಅರ್ಥವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಮಂತ್ರವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮಂತ್ರದಲ್ಲಿ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅಪರೋಕ್ಷ ಜ್ಞಾನದ ಮೂಲಕವಾಗಿಯೇ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ. ಆ ಅಪರೋಕ್ಷ ಜ್ಞಾನ ಆಗಬೇಕಾದರೆ ಶಾಸ್ತ್ರಾದಿ ಜ್ಞಾನ ಅನ್ನೋದು ಆಗಬೇಕು. ಆ ಭಗವಂತನನ್ನು ನಮ್ಮ ಈ ಕಣ್ಣಿನ ಮೂಲಕವಾಗಿ, ಪ್ರಾಕೃತವಾದ ಇಂದ್ರಿಯಗಳ ಮೂಲಕವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಷಯವನ್ನು ಹೇಳತಕ್ಕಂತಹ ಮಂತ್ರ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಹೃದಾ ಮನೀಷಾ ಮನಸಾಧಿಕ್ಲುಪ್ತಃ ಯಯೇನಂ ವಿದುಹು ಅಮೃತಾಸ್ತೆ ಭವಂತಿ ಅನ್ನತಕ್ಕಂತಹ ಮಂತ್ರದಲ್ಲಿ, ಅಂದರೆ ಇಲ್ಲಿ ಭಗವಂತನ ಈ ಮತ್ಸ್ಯಕೂರ್ಮ ಅಥವಾ ರಾಮಾದಿ ಅವತಾರಗಳನ್ನು ನಾವು ಅದನ್ನು ಬಿಟ್ಟು ಬೇರೆ ಅಂತರ್ಯಾಮಿಯಾದಿ ರೂಪಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನ ಸಂದೃಶೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಯಾವುದೇ ವಿಧವಾದ ಬಾಹ್ಯೇಂದ್ರಿಯಗಳಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶ್ರವಣಾದಿಜನ್ಯ ಜ್ಞಾನದಿಂದಲೂ ಭಕ್ತಿಯಿಂದಲೂ ಕೂಡಿದ ಮನಸ್ಸಿನಿಂದ ಧ್ಯಾನ ಮಾಡಿದಾಗ ಮಾತ್ರ ನಾವು ಭಗವಂತ ನಮಗೆ ದರ್ಶನ ಗೋಚರನಾಗ್ತಾ ಇದ್ದಾನೆ. ಆದ್ದರಿಂದ ಬೇರೆ ಅಂತರ್ಯಾಮ್ಯಾದಿ ರೂಪಗಳನ್ನು ಇಂದ್ರಿಯಗಳ ಮೂಲಕವಾಗಿ, ಬಾಹ್ಯೇಂದ್ರಿಯಗಳ ಮೂಲಕವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಂತ್ರದ ಅರ್ಥ ಆಯಿತು. ಇದಕ್ಕೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅರ್ಥ ಮಾಡುವಾಗ ಇಲ್ಲಿ ಈ ಮಂತ್ರದಲ್ಲಿ ಹೃದಾ ಮನೀಷಾ ಮನಸಾಭಿಕ್ಲುಪ್ತಃ ಅಂತ ಹೃದಾ ಮತ್ತೆ ಮನೀಷ ಎರಡು ಶಬ್ದಗಳನ್ನು ಹಾಕಿದ್ದಾರೆ. ಅಮರಕೋಶದಲ್ಲಿ ನೋಡಿದಾಗ ಸ್ವಾಂತಂ ಹೃಂ ಮಾನಸಂ ಮನಃ ಅಂತ ಹೇಳಿ, ಮನಸ್ಸು ಅಂದರೆ ಒಂದೇ, ಹೃದಯ ಅಂದ್ರೆ ಒಂದೇ. ಹೃದಾ ಮನೀಷ, ಹೃತ ಅಂದರೆ ಮನಸ್ಸು ಅಂತಲೇ ಅರ್ಥ, ಮನಸ್ಸು ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಹೃದಾ ಮನೀಷ ಅಂತ ಒಂದೇ ಶಬ್ದವನ್ನು ಪುನಃ ಹಾಕಿದ್ದಾರೆ. ಅಂದರೆ ಎರಡು ಶಬ್ದಗಳನ್ನು ಒಂದೇ ಅರ್ಥದಿಂದ ಕೂಡಿರತಕ್ಕಂತಹ ಎರಡು ಶಬ್ದಗಳ ಪ್ರಯೋಗವನ್ನು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಪುನರುಕ್ತಿ ದೋಷ ಅನ್ನೋದು ಬರ್ತದ ಅಂತ ಹೇಳಿದಾಗ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಈ ಮಂತ್ರಕ್ಕೆ ಅರ್ಥವನ್ನು ಮಾಡುವಾಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ.
ಇಲ್ಲಿ ಶ್ರವಣ ಮರಣಾದಿಗಳಿಂದ ಸಹಿತವಾದ ಮನಸ್ಸಿನಿಂದ ಜ್ಞಾನದಿಂದ ಉಂಟಾಗಿರತಕ್ಕಂತಹ ಆ ಭಗವಂತನನ್ನು ತಿಳಿಯಲು ಸಾಧ್ಯ ಎಂಬುದಾಗಿ ಸುಂದರವಾಗಿ ನಮಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕಶ್ಚಿದಪಿ ಅಧಿಕಾರಿ ಏನಂ ಪರಮಪುರುಷಂ, ಅಂದರೆ ಪರಮಪುರುಷಂ ಏನಂ ಅಂತ ಹೇಳಿದಾಗ ಬಿಂಬನಾಮಾನಂ ಅಂತ ಕೊಡ್ತಾರೆ. ಅಂದರೆ ಬಿಂಬರೂಪಿಯಾದ ಭಗವಂತನನ್ನ ಚಕ್ಷುಷಾ ನ ಪಶ್ಯತಿ, ಅಸ್ಯ ಅಂದರೆ ಪುರುಷಾಖ್ಯಸ್ಯ ಸ್ವರೂಪಂ ನ ಸಂದೃಶೆ, ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಹೇಳ್ತಾ ಅವರು ಏವಂ ವಿದುಹು ಅಮೃತಾಸ್ತೆ ಭವಂತಿ. ಈ ಭಾಗವನ್ನು ರಾಯರು ಹೀಗೆ ವ್ಯಾಖ್ಯಾನ ಮಾಡುವಾಗ ಮುಚ್ಯತೆ ಅಂತಲ್ಲಿ ಬರ್ತಾ ಇದೆ. ಅಂದರೆ ಮುಚ್ಯತೆ ಅಂತ ಹೇಳಿದಾಗ ಮೋಕ್ಷವನ್ನು ಪಡೆಯುತ್ತಾನೆ, ಮೋಚನವನ್ನು ಹೊಂತಾನೆ ಅಂತ ಹೇಳಿದಾಗ ಮೋಕ್ಷವನ್ನು ಪಡೆಯತಕ್ಕಂಥವನು ಒಬ್ಬನೇ ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಒಬ್ಬನೂ ಅಲ್ಲ, ಎಲ್ಲರೂ ಯಾರ್ಯಾರು ಸಾಧಕರು, ಯಾರ್ಯಾರು ಜ್ಞಾನಿಗಳು, ಯಾರ್ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೋ ಓಂ ಅನಿಯಮಃ ಸರ್ವೇಷಾಮಿತಿ ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಎಲ್ಲರಿಗೂ ಕೂಡ ಯಾರು ಸಾಧನೆಯನ್ನು ಮಾಡಿ ಭಗವಂತನ ಅಪರೋಕ್ಷವನ್ನು ಪಡೆಯುತ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಮೋಕ್ಷ ಅನ್ನೋದು ಸಿದ್ಧ. ಆದ್ದರಿಂದ ಮುಚ್ಯತೆ ಅಂತ ಏಕವಚನದಲ್ಲಿ ಒಬ್ಬನೇ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ನೀವು ಅರ್ಥ ಮಾಡಬೇಡಿ. ಎಲ್ಲರೂ ಕೂಡ ಅಂದರೆ ಸಾಧಕರು, ಜ್ಞಾನಿಗಳು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಮುಕ್ತೋಭವತೆ ಎಂಬುದಾಗಿ ಏಕವಚನ ಪ್ರಯೋಗ ಇರುವುದರಿಂದ ಸಾಧಕರಲ್ಲಿ ಒಬ್ಬನು ಮಾತ್ರ ಮುಕ್ತನಾಗ್ತಾನೆ ಎಂಬ ಅರ್ಥ ಆಗ್ತದೆ. ಹಾಗೆ ಎಲ್ಲರಿಗೂ ಇಲ್ಲವೇ ಅಂತ ಹೇಳಿದಾಗ ಅದಕ್ಕೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಎಲ್ಲರಿಗೂ ಕೂಡ ಮೋಕ್ಷ ಅಂದರೆ ಸಾಧಕರು ಯಾರಿದ್ದಾರೋ ಭಗವಂತನ ಅನುಗ್ರಹವನ್ನು ಪಡೆದವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದಾಗಿ ನಮಗೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಮಂತ್ರಗಳಿಗೆ ಅಂದರೆ ಎಲ್ಲ ಮಂತ್ರಗಳಿಗೂ ಕೂಡ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಸರಿಯಾದ ಸುಲಭವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಈ ಒಂದು ಮುಂದೆ ಈ ಮಂತ್ರದಲ್ಲಿ ನೋಡಿದಾಗ ನಮಗೆ ಅನೇಕ ಭಗವದ್ಗೀತೆಯ ಶ್ಲೋಕಗಳೆಲ್ಲವೂ ಕೂಡ ಇದರಲ್ಲಿ ಬರ್ತಾ ಇದೆ. ನಜಾಯತೆ ಮ್ರಿಯತೆ ವಾ ವಿಪಶ್ಚಿತೆ ನಾಯಂ ಭೂತ್ವಾ ಭವಿತಾ ನಾವಭೂಜಃ ಅಂತ ಹೇಳ್ತಕ್ಕಂತಹ ಗೀತೆಯ ಅನೇಕ ಶ್ಲೋಕಗಳು ಇಲ್ಲಿ ಬರ್ತಾ ಇದೆ. ಇದೆಲ್ಲಕ್ಕೂ ಕೂಡ ಶ್ರೀಮದ್ ಆಚಾರ್ಯರು ನಮಗೆ ಸರಿಯಾದ ರೀತಿಯಲ್ಲಿ ಗುರು ಸಾರ್ವಭೌಮರು ಅರ್ಥ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೊನೆಯಲ್ಲಿ ನೋಡುವಾಗ ಈ ಒಂದು ಮಂತ್ರದಲ್ಲಿ ಈ ಉಪನಿಷತ್ತಿನಲ್ಲಿ ಕೊನೆಯ ಮಾತು ನೋಡುವಾಗ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಂತ ಹೇಳ್ತಕ್ಕಂತಹ ಮಾತಿದೆ. ಅಂದರೆ ಈ ಜನ್ಮ ಮಾನವ ಜನ್ಮ ಮನುಷ್ಯ ಜನ್ಮ ಅನ್ನೋದೇನಿದೆ ಅತ್ಯಂತ ದುರ್ಲಭ. ನಮ್ಮ ಪ್ರಹ್ಲಾದರಾಜರು ಹೇಳಿದಂತೆ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಉತ್ತಮವಾಗಿರತಕ್ಕಂತಹ ದೇಹ ಇಂದ್ರಿಯಗಳನ್ನು ಕೊಟ್ಟಿರತಕ್ಕಂತಹ ಸಂದರ್ಭದಲ್ಲಿ ನಾವು ಈ ದೇಹದ ಮೂಲಕವಾಗಿ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಪ್ರಹ್ಲಾದರಾಜರು ಏನು ಹೇಳಿದ್ದಾರೆ ಭಾಗವತದಲ್ಲಿ ಆ ಮಾತನ್ನೇ ಇಲ್ಲಿಯೂ ಕೂಡ ಉತ್ತಿಷ್ಠತ ಅಂದರೆ ಎದ್ದೇಳಿ ಅಂತ ಹೇಳಿದ್ರೆ ಏನರ್ಥ, ಮಲ್ಕೊಂಡಿವರನ್ನ ನಾವು ಬೆಳಗ್ಗೆ ನಾವು ಸುಪ್ರಭಾತ ಹೇಳುವಂತೆ ನಮ್ಮನ್ನು ಕೂಡ ನಾವು ಅಜ್ಞಾನದಲ್ಲಿ ಮುಳುಗಿದ್ದೇವೆ. ಅಂದರೆ ನಶ್ವರವಾದ ಭೋಗ ಪದಾರ್ಥಗಳಲ್ಲಿಯೇ ಇದೇ ಸ್ಥಿರವಾದದ್ದು ಎಂಬುದಾಗಿ ತಿಳಿದುಕೊಂಡು ನಾವು ಇದರಲ್ಲೇ ಮುಳುಗಿದ್ದೇವೆ. ಆದ್ದರಿಂದ ಇದರಲ್ಲಿ ಮುಳುಗಬೇಡಿ, ಉತ್ತಿಷ್ಠತ ಏಳಿ ನೀವು. ರಾಯರು ಅದೇ ಹೇಳ್ತಾ ಇದ್ದಾರೆ, ಎದ್ದು ಜಾಗೃತ ಅಂದರೆ ಒಳ್ಳೆಯ ಜಾಗೃತ ಅವಸ್ಥೆಯಲ್ಲಿ ಇರಂದ್ರೆ ಎಚ್ಚೆತ್ತು ನೀವು ಎಚ್ಚೆತ್ತು ಇರು ಮನವೇ ಅಂತ ಹೇಳದಂತೆ ಎಚ್ಚರವಾಗಿರಿ. ಅಂದರೆ ಏನು ನಡೆಯುತ್ತಾ ಇದೆ ಈ ಲೋಕದಲ್ಲಿ ಅಂದರೆ ಇದೆಲ್ಲವೂ ನಶ್ವರ. ಉತ್ತಿಷ್ಠತ ಜಾಗೃತ. ಸರಿ, ಎದ್ದಿದ್ದೇವೆ, ತಿಳ್ಕೊಳ್ಬೇಕು ಅಂತಿದ್ದೇವೆ. ತಿಳ್ಕೊಳ್ಬೇಕಾದ್ರೆ ಯಾರ ಹತ್ರ ಹೋಗಬೇಕು? ಪ್ರಾಪ್ಯ ಗುರುನ್ ಪ್ರಾಪ್ಯ. ಗುರುಗಳು ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕ ಅಂದರೆ ಮಧ್ವಾಚಾರ್ಯರ ಗ್ರಂಥಗಳು ನಮಗೆ ಸರ್ವಮೂಲ ಗ್ರಂಥಗಳು ಅರ್ಥ ಆಗ್ತಾ ಇಲ್ಲ, ರಾಯರ ಗ್ರಂಥಗಳು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಅವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ದೊಡ್ಡ ದೊಡ್ಡ ಮಹನೀಯರು ಪೂಜ್ಯ ಶ್ರೀಪಾದಂಗಳವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಬಂದಿದ್ದಾರೆ. 1 ವಾರಗಳ ಕಾಲ ಇಲ್ಲಿ ಶ್ರೀ ಪರಿಮಳಾಚಾರ್ಯರು ಏನು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಬಂದು ನಮಗೇನು ಅನುಗ್ರಹ ಮಾಡ್ತಾರೆ, ಆ ಅನುಗ್ರಹವನ್ನು ನಾವು ಇವರ ಮೂಲಕವಾಗಿ ಗುರುಗಳ ಮೂಲಕವಾಗಿ ನಾನು ಅನುಗ್ರಹ ಮಾಡ್ತೇನೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲ ಎಂಬುದಾಗಿ ತಿಳ್ಕೊಳ್ಬೇಡಿ. ಅವರ ಅನುಗ್ರಹವನ್ನು ಪಡೆದು ನಾನು ಇಲ್ಲಿಗೆ ಬಂದು ಶ್ರೀ ರಾಯರು ಏನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾನು ತಿಳಿಸಿಕೊಡುತ್ತೇನೆ, ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಪೂಜ್ಯ ಶ್ರೀ ಫಲಿಮಾರು ಮಠದ ಶ್ರೀಪಾದಂಗಳವರು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹೀಗೆ ಇಂತಹ ಶ್ರೀಪಾದಂಗಳವರು ಇರುವಾಗ ಅವರನ್ನ ಪ್ರಾಪ್ಯ, ಅವರ ಹತ್ತಿರ ಹೋಗಿ ವರಾನ್ ನಿಬೋಧತ, ಅವರು ಏನು ವರ ಕೊಡ್ತಾರೆ ಅಂದರೆ ಏನು ಉಪದೇಶ ಮಾಡ್ತಾರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಗುರುಗಳ ಹತ್ತಿರ ಹೋದಾಗ ಗುರುಗಳು ಇನ್ನೂ ಹೆಚ್ಚು ಅನುಗ್ರಹ ಮಾಡಿ ನಮಗೆ ನಮ್ಮ ಯೋಗ್ಯತಾನುಗುಣವಾಗಿ ಆ ವಾಯುದೇವರ ಮೂಲಕವಾಗಿ ಭಗವಂತನ ಹತ್ತಿರ ಹೋಗಲಿಕ್ಕೆ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಎಂಬ ದೃಷ್ಟಿಯಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಗುರುಗಳ ಸಪ್ತಾಹ ಕಾರ್ಯಕ್ರಮವನ್ನು ಏನು ಈ ಪರಿಮಳಾಚಾರ್ಯರು ಮತ್ತು ಎಲ್ಲ ಅವರ ಪರಿವಾರದವರು ಎಲ್ಲ ಸೇರಿ ಪ್ರತಿಯೊಂದು ಊರಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಗ್ರಂಥಗಳ ಮಹಿಮೆ, ಅವರ ಮಹಿಮೆ ಏನೇನು ಅವರು ನಡೆಸಿಕೊಟ್ಟಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ, ಅದು ಎಲ್ಲ ಕಡೆ ಪ್ರಚಾರ ಆಗಬೇಕು. ಶ್ರೀ ರಾಘವೇಂದ್ರ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಬೇಕು, ಸಾಧಕರಿಗೆ ಎಂಬ ದೃಷ್ಟಿಯಲ್ಲಿ ಅವರ ಗ್ರಂಥಗಳು
ಹಾಗೆ ಅವರು ಮಾಡಿರತಕ್ಕಂತಹ ಅನೇಕ ಮಹಿಮೆಗಳ ಒಂದು ಪ್ರಚಾರವನ್ನು ಮತ್ತೆ ರಾಘವೇಂದ್ರ ಸ್ತೋತ್ರಗಳನ್ನು, ಅಭಿಷೇಕವನ್ನು, ಶ್ರೀರಾಯರ ಪಾದೋದಕವನ್ನು, ಹಾಗೆ ಪೂಜ್ಯ ಶ್ರೀಪಾದಂಗಳನ್ನು ಕರೆಸಿ ಪರಮಾತ್ಮನ ಆರಾಧನೆಯನ್ನು ಎಲ್ಲ ಮಾಡಿಸ್ತಾ ಇದ್ದಾರೆ. ಇಂತಹ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಮನೋವಿಶುದ್ಧೇ ಚರಿತಾನುವಾದ ಎಂಬುದಾಗಿ ನಮಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಕೊಟ್ಟಿರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಶ್ರೀ ರಾಘವೇಂದ್ರ ಸಾರ್ವರು ಎಷ್ಟೋ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರತಕ್ಕಂತಹ ವಿಷಯದವನ್ನು ಎರಡು ಮಾತುಗಳನ್ನು ಏನು ಭಗವಂತನ ಸಂಕಲ್ಪಾನುಸಾರವಾಗಿ ನಾನು ಈ ಎರಡು ಮಾತುಗಳನ್ನು ಗುರುಗಳ ಸನ್ನಿಧಾನದಲ್ಲಿ ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ದೋಷ ಇದ್ದದ್ದೇ ಆದರೆ ಮಾತಾಡುವಾಗ ಆ ದೋಷಗಳೆಲ್ಲವೂ ನನ್ನದು ಎಂಬುದಾಗಿ ತಿಳಿದುಕೊಂಡು ಆ ಒಳ್ಳೆಯ ಮಾತುಗಳನ್ನು ಗುರುಗಳಲ್ಲಿ ಅರ್ಪಣೆ ಮಾಡುತ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಕೃಷ್ಣಾರ್ಪಣಮಸ್ತು. ಇದನ್ನು ಕೂಡ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಆ ಭಗವಂತನನ್ನ ವಾಮನ ರೂಪಿಯಾದ ಭಗವಂತ ಅಂತ ಆಚಾರ್ಯರು ಹೇಳಿದರು. ಇವರೂ ಕೂಡ ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ವಾಮನಾಯ ಇಷ್ಟದಾಯಿನೇ ಎಂಬುದಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಮಧ್ವಾಚಾರ್ಯರು ಏನು ಭಾಷ್ಯದಲ್ಲಿ ವಾಮನ ಪ್ರತಿಪಾದ್ಯ ದೇವತೆ ಅಂತ ಹೇಳಿದ್ದಾರೆ, ಅವರೂ ಕೂಡ ಶ್ರೀ ರಾಘವೇಂದ್ರ ವಾಮನ ರೂಪಿಯಾದ ಭಗವಂತನೇ ಪ್ರತಿಪಾದ್ಯ ದೇವತೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ಹಾಗೆ ಅಂತಹ ವಾಮನ ರೂಪಿಯಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಭಗವತ್ ಸ್ವರೂಪ ತತ್ವಜ್ಞಾನ ಅಷ್ಟು ಸುಲಭ ಅಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿ ಯಮದೇವರು ಆ ನಚಿಕೇತನಿಗೆ ಅಷ್ಟು ರೀತಿಯ ಪ್ರಲೋಭನೆಗಳನ್ನು ಕೊಟ್ಟಿರತಕ್ಕಂಥದ್ದು. ನಿಮಗೆ ಅದು ಕೊಡ್ತೇನೆ, ಇದಕ್ಕೂ ಆ ವಿಷಯವನ್ನು ಕೇಳಬೇಡ, ಎಲ್ಲ ಕೊಡ್ತೇನೆ ಚಿರಜೀವಿತ ಎಲ್ಲ ಕೊಡ್ತೇನೆ ಅಂತ ಹೇಳಿ. ಅಂದರೆ ಭಗವಂತ ತದ್ವಾರ ಆ ಉಪನಿಷತ್ತು ತಿಳಿಸ್ತಾ ಇದೆ, ಅಯ್ಯ ಈ ಸಂಸಾರದಲ್ಲಿ ಎಷ್ಟೊತ್ತಿದ್ರೂ ಕೂಡ ಇದರಲ್ಲೇ ಇರಬೇಕಾಗ್ತದೆ, ಇದಕ್ಕೆ ವಿಮುಖರಾಗಿ ಯಾವಾಗ ನೀವು ಬರ್ತೀರೋ ಅವಾಗ ಭಗವಂತನ ತತ್ವಜ್ಞಾನ ತಿಳಿಯಲಿಕ್ಕೆ ಕಾರಣವಾಗ್ತದೆ ಅಂತ ಸಂದೇಶವನ್ನು ತಿಳಿಸ್ತಕ್ಕಂಥ ಕಠೋಪನಿಷತ್ತನ್ನು ನಮ್ಮ ವಿದ್ವಾಂಸರಾಗಿರ್ತಕ್ಕಂಥ ಅಯ್ಯಾರ ಆನಂದ ತೀರ್ಥಾಚಾರ್ಯರು ರಾಯರ ಒಂದು ಖಂಡಾರ್ಥದ ಒಂದು ಅನುಸಾರವಾಗಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅವರಿಗೆ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ ಸರ್ವಮೂಲ ಪ್ರತಿಷ್ಠಾನ ಚೆನ್ನೈ ಸಂಸ್ಥೆಗಳ ಪರವಾಗಿ ಅನಂತ ಧನ್ಯವಾದಗಳು. ಈಗ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್